ನಮಸ್ಕಾರ ವೀಕ್ಷಕರೇ, ವಾರ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ವೇತಾ ಆಚಾರ್ಯ. ಪ್ರತಿ ವಾರ ನೇರ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತಿರುತ್ತೆ. ಅದರ ಜೊತೆಗೆ ಇಡೀ ವಾರದ ವಿಶೇಷತೆ ಏನು, ಇಡೀ ವಾರದ ನಿಮ್ಮ ರಾಶಿಗಳ ಫಲಾಫಲ ಏನಿರುತ್ತೆ, ಅದರ ಜೊತೆಗೆ ನೇರವಾಗಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ನೀವು ಉತ್ತರ ಪಡಿಬಹುದು. ಹಾಗಾದ್ರೆ ಎನ್ಯಾಕ್ ತಡ, ಕಾರ್ಯಕ್ರಮ ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದ ಈ ವಾರ ಭವಿಷ್ಯ ಕಾರ್ಯಕ್ರಮವನ್ನ ಒಂದೊಳ್ಳೆ ಮಾತಿನ ಜೊತೆ ನೀವು ಆರಂಭ ಮಾಡ್ತೀರಿ. ಆ ಮಾತು ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾದದ್ದು. ಸೊ ಇವತ್ತು ಯಾವ ಮಾತನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕರ್ತುಶ್ಚೇಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನಯಕಥಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೈಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವೊಂದು ಒಳ್ಳೆಯ ಮಾತು ಅನುಸರಿಸಬೇಕಾಗಿರತಕ್ಕಂಥದ್ದು, ಜೀವನಕ್ಕೆ ನಾವು ಹೃದಯಕ್ಕೆ ತಗೊಂಡು ಆಚರಣೆಗೂ ತರಬಹುದಾಗಿರತಕ್ಕಂಥದ್ದು, ತರಬೇಕಾಗಿರತಕ್ಕಂಥ ಮಾತು ಗಮನಿಸಿ. ಡಿ ವಿ ಜಿಯವರ ಒಂದು ಮಾತು: ಬಂಧುವುಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ ದಂಡಧರನೋಲಗಕ್ಕೆ ನಿನ್ನ ನೆಳೆಬವರೋ ಅಂದದೊಡವೆಯ ಮೊನೆಗಳಿಂದೆದೆಯನುತ್ತುವ ಮಂದಹಸಿತದ ಕೊಲೆಯು ಮಂಕುತಿಮ್ಮ ಅಂತ ಈ ಒಂದು ಕಗ್ಗ ಏನು ಹೇಳ್ತಾ ಇದೆಯಪ್ಪ ಅಂದರೆ, ಬಂಧುವುಂ ಮಿತ್ರನುಂ ಭೃತ್ಯನುಂ ಶತ್ರುವಲೆ ದಂಡಧರನೋಲಗಕ್ಕೆ, ಯಮನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರಂಥವ್ರು. ಯಾರು ಅಂದರೆ ಕೆಲವೊಮ್ಮೆ ಬಂಧುಗಳು, ಮಿತ್ರರು, ಸೇವಕರು. ಇಂಥವರು ಎದೆ ಮೇಲೆ ಇರ್ತಕ್ಕಂಥ ಯಾವುದೋ ಒಂದು ಚಿನ್ನದ ಹಾರ ಹೇಗೆ ಹೃದಯದ ಹತ್ತಿರದಲ್ಲೇ ಇದ್ದರೂ ಒಂದು ಸಲ ಆ ಕೊಂಡಿಯಿಂದ ಒತ್ತಿ ಬಿಡುತ್ತೋ, ನೋವನ್ನು ಮಾಡುತ್ತೋ, ಆ ರೀತಿಯಲ್ಲಿ ನಗ್ತಾ 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 ನಮ್ಮ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಕೆಲವರು. ತುಂಬ ಜೊತೆಗೆ ಒಡನಾಟ ಹೇಗಿರುತ್ತೆ ಅಂದರೆ ಆತ್ಮೀಯರಾಗಿರ್ತಾರೆ. ಬಂಧುಗಳಲ್ಲಿ ಬಂಧನ ಅಂತ ಕರೀತಾರೆ. ಬಂಧು ಅಂದರೆ ಒಂದು ಬಂಧನಕ್ಕೆ ಸಿಕ್ಕಾಕ್ಕೊಂಡಿರೋದು. ಅಲ್ಲಿ ಪ್ರಾರಬ್ಧ ನಾವೇ ಕಟ್ಕೊಂಡು ಬಂದುಬಿಟ್ಟಿರ್ತೀವಿ, ಏನು ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ಅಂಥವರಿಂದಾಗಿ ಯಾವುದೋ ಮಾತು ಇನ್ನೇನೋ ಅವುಗಳು ಚುಚ್ಚುತ್ತೆ ನಮ್ಮನ್ನು. ಆ ರೀತಿಯಲ್ಲಿ ಸ್ನೇಹಿತರು, ಭೃತ್ಯರು, ಸೇವಕರು ಕೂಡ. ಸ್ನೇಹಿತರಲ್ಲಿ ಹೀಗಾದರೆ ಬಹಳ ಕಷ್ಟ. ಸ್ನೇಹ್ಯ ಅಂದರೆ ಜಿಡ್ಡು ಜಾರ್ಕೊಂಡು ಹೋಗ್ತಕ್ಕಂಥದ್ದು. ಬಂಧುಗಳಲ್ಲೂ ನಾವು ಕೆಲವೊಮ್ಮೆ ಎಷ್ಟೋ ವಿಚಾರ ಹೇಳ್ಕೊಳಕ್ಕಾಗಲ್ಲ. ತೀರಾ ದಾಂಪತ್ಯದಲ್ಲೂ ಕೆಲವೊಮ್ಮೆ ಎಷ್ಟೋ ವಿಚಾರಗಳು ಹೇಳ್ಕೊಳ್ಳದೇ ಇರೋಕ್ಕಾಗದೇ ಇರತಕ್ಕಂಥದ್ದನ್ನು ಸ್ನೇಹಿತರ ಬಳಿ ಹೇಳ್ಕೊಂಡಿರ್ತಾರೆ. ಸ್ನೇಹಿತರ ಹತ್ರ ಇರುತ್ತೆ ಆ ಬಾಂಧವ್ಯ. ಅಲ್ಲೂ ಕೂಡ ಅದನ್ನು ಕೃತ್ರಿಮಕ್ಕೆ ಬಳಸಿಬಿಟ್ರೆ ನರಕಲೋಕಕ್ಕೆ ಕರ್ಕೊಂಡು ಹೋಗೋದೇ ಆ ಸ್ನೇಹ ಇನ್ನೇನು ಮಾಡುತ್ತೆ ಹೇಳಿ. ಅದನ್ನೇ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ನರಕಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಪ್ಪ, ತುಂಬ ಚೆನ್ನಾಗಿ ನಗ್ತಾ ನಗ್ತಾ ನಗ್ತಾನೆ ಜೀವನನೇ ಮುಗಿಸ್ಬಿಡ್ತಾರೆ ಅವರು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೋ ಬಾರಿ ನಮ್ಮ ನಚ್ಕೊಂಡಿರ್ತಕ್ಕಂತಹ ಸೇವಕರು, ಸಹಾಯಕರು, ತುಂಬ ಆತ್ಮೀಯರು ಆಗ್ಬಿಟ್ಟಿರ್ತಾರೆ. ಅವರು ಮನೆ ಬಂಧುಗಳೇ ಆಗ್ಬಿಟ್ಟಿರ್ತಾರೆ. ಅವ್ರ ಬಳಿ ಯಾವುದೋ ವಿಚಾರವನ್ನು, ಅವ್ರ ಬಳಿ ಇನ್ನೇನನ್ನೋ ಹೇಳ್ಕೊಂಡಾಗ, ವಿಶ್ವಾಸ ಇಟ್ಟಾಗ, ನಂಬಿಕೆ ಇಟ್ಟಾಗ ಅವರಿಂದಲೇ ನಮಗೆ ಮೊನೆ ಚುಚ್ಚಿಬಿಟ್ಟಿರುತ್ತೆ. ಈ ರೀತಿಯ ಎಚ್ಚರಿಕೆಯನ್ನು ತಗೊಳ್ಬೇಕು. ಅರಿವು ಹಾಗೂ ವಿವೇಕ ಅನ್ನುವಂಥ ಡಿಟರ್ಜೆಂಟ್ ಇಟ್ಕೊಂಡಿರ್ಬೇಕು ನಾವು. ಈ ಬಾಂಧವ್ಯಗಳನ್ನು ಆಗಾಗ ತೊಳ್ಕೊಂಡು ಯಾವಾಗ ಅಂಥದ್ದು ಆಗ್ತಾ ಇರುತ್ತೆ ಅಂದರೆ ಒರೆಸ್ಕೊಂಡು ಹೋಗ್ತಾ ಇರಬೇಕಲ್ಲ. ಇದನ್ನು ಡಿ ವಿ ಜಿಯವರು ಬಹಳ ಸೂಕ್ಷ್ಮವಾಗಿ ಹತ್ತಿರನೇ ಇರ್ತಾರೆ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡೋ ಒಂದು ಕಗ್ಗ. ಈ ದಿವಸ ನಾವು ಮನಸ್ಸಿಗೆ ಅದನ್ನು ತಗೋಬೇಕು, ಗಮನ ಇಟ್ಕೊಂಡಿರಬೇಕು. ಯಾವಾಗ ಏನು ಚುಚ್ಚುತ್ತೆ ಅಂದರೆ ತೆಗೆದು ಇಟ್ಟುಬಿಡ್ಬೇಕು ಅದನ್ನು. ಆ ರೀತಿಯಲ್ಲಿ ಒಂದು ಒಳ್ಳೆ ಕಗ್ಗ. ಒಂದೊಳ್ಳೆ ಮಾತಿನೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಈಗ ಇಡೀ ವಾರದ ವಿಶೇಷತೆ ಪಂಚಾಂಗದ ಪ್ರಕಾರ ಅಲ್ಲದೆ ಹೋದರೂ ನಮ್ಮ ಕ್ಯಾಲೆಂಡರ್ನ ಪ್ರಕಾರ ವರ್ಷದ ಕೊನೆಯಲ್ಲಿದ್ದೀವಿ ನಾವು. ಈ ಭಾನುವಾರದಿಂದ ಮುಂದಿನ ಭಾನುವಾರದ ತನಕ ಇಡೀ ವಾರ ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳು, ಈ ವಾರದಲ್ಲಿ ನಾವು ಏನು ಪ್ರಧಾನವಾಗಿ ಕಾಣ್ತೀವಿ ಅಂತ ಗಮನಿಸಿ. ಈ ವಾರದಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶೇಷ ರಥೋತ್ಸವ ಇದೆ, ಗುರುವಾರದ ದಿವಸ. ಅದು ಈ ವಾರದ ಒಂದು ಪ್ರಮುಖ ದಿನ. ಆ ದಿವಸಕ್ಕೆ ಹೋಗ್ತಕ್ಕಂಥವ್ರು ಪ್ಲ್ಯಾನ್ ಮಾಡಬಹುದು. ತುಂಬ ಜನಸಂದಣಿ ಇರ್ತದೆ. ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಭಗವಂತನ ದರ್ಶನಕ್ಕಾಗಿ ಹೋಗ್ತೀನಿ, ಅದನ್ನು ತಪಸ್ಸಿನ ಹಾಗೆ ತಗೋತೀನಿ ಅಂದವರು ಖಂಡಿತ ಆ ಕ್ಷೇತ್ರಕ್ಕೆ ಹೋಗಿ. ಬಹಳ ವಿಶೇಷವಾದ ಕ್ಷೇತ್ರ. ಅದರ ಮಹಿಮೆ ಯಾಕೆ ಅಲ್ಲಿ ಅಷ್ಟು ವಿಶೇಷವಾಗಿದೆ, ಅಲ್ಲಿ ನರಸಿಂಹ ಶಕ್ತಿ ಹೇಗೆ
ಇತ್ಯಾದಿ ಎಲ್ಲ ನಾವು ಆ ದಿವಸ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ, ತಪ್ಪದೆ ನೋಡಿ. ಎಸ್ ಎಸ್. ಈಗ ಕಾಲರ್ಸ್ ಇದ್ದಾರೆ. ಹಾ, ವೀಕ್ಷಕರೇ, ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಯಾಕಂದ್ರೆ ಪ್ರತಿದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸ್ತೀರಿ, ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ಕೋತೀರಿ, ಅದರ ಜೊತೆಗೆ ಆ ಸಂದೇಶ ಯಾವಾಗ ಓದ್ತಾರೆ ಅಂತ ಕಾಯ್ತಾ ಇರ್ತೀರಿ. ಬಟ್ ಈ ವಾರದ ಭವಿಷ್ಯ ಕಾರ್ಯಕ್ರಮ ಇದೆಯಲ್ಲ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಶಾಸ್ತ್ರಿಗಳು ಉತ್ತರವನ್ನ ಕೊಡ್ತಾರೆ, ಪರಿಹಾರ ಮಾರ್ಗಗಳನ್ನ ಸೂಚಿಸ್ತಾರೆ. ಮೊದಲ ಕರೆ ಶಿರಾದಿಂದ ಬಂದಿದೆ. ರಂಗಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಂಗಲಕ್ಷ್ಮಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿಮಾ. 1/8/2002. 1/8/2002 ಮೇಡಮ್. ಓಕೆ. ಟೈಮು 3:15 ಬೆಳಿಗ್ಗೆ ಮಧ್ಯಾಹ್ನ 3:18 ಓಕೆ. ಏನ್ ಪ್ರಶ್ನೆ ಕೇಳಬೇಕಿತ್ತು? ಮುಂದಿನ ಭವಿಷ್ಯ ಮತ್ತೆ ಮದುವೆ ಬಗ್ಗೆ. ಭವಿಷ್ಯ ಮದುವೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ರಂಗಲಕ್ಷ್ಮಿ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ, ಧನ್ಯವಾದ ತಮಗೆ. ಬೆಳಗ್ಗೆ ಎದ್ದು ನೋಡೋದೇ ಸಂತೋಷ, ತುಂಬ ಸಂತೋಷ. ತಾವು ಪ್ರಶ್ನೆ ಕಳಿಸಿದ್ದೀರಾ. ಕೋಟಿ ಕೋಟಿ ನಮಸ್ಕಾರ. ಅಯ್ಯೋ ನಮಸ್ಕಾರಮ್ಮ, ನಮಸ್ಕಾರ. ಈ ಜಾತಕ ತಾವು ಕೇಳಿದ್ರಿ ಮುಂದೆ ಹೇಗಿರ್ತದೆ ಜೀವನ ಇತ್ಯಾದಿ ಅಂತ. ಕರ್ಮಸ್ಥಾನದಲ್ಲಿ ಶುಕ್ರನಿದ್ದಾನೆ, ವ್ಯಯಾಧಿಪತಿ. ಸಪ್ತಮ ಸ್ಥಾನ, ಮದುವೆ ಆದಮೇಲೆ ಏನು ಅನ್ನೋದು ಬಹಳ ಕುತೂಹಲವಾಗಿರ್ತದೆ ಮತ್ತು ಅಲ್ಲಿಂದ ಚೆನ್ನಾಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಸಪ್ತಮದಲ್ಲಿ ರಾಹು ಇದ್ದರೆ ಒಂದು ರಾಹು ಗ್ರಹ ಶಾಂತಿಯನ್ನು ಮಾಡಿಸಬೇಕು, ಅದನ್ನು ದಯವಿಟ್ಟು ಮಾಡಿಸಿ. ಸಪ್ತಮಾಧಿಪತಿ ಶುಕ್ರ ನವಾಂಶದಲ್ಲಿ ಗುರುವಿನ ಅಂಶ ತೆಗೆದುಕೊಂಡಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು. ನಮಗೆ ಜೀವನ ಸುಖಮಯವಾಗಿರಬೇಕು ಅಂದರೆ ಲಕ್ಷ್ಮೀ ಇವರಿಗೆ, ಯಾಕೆಂದರೆ ಆ ಸಪ್ತಮಾಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರನ ಅನುಗ್ರಹಕ್ಕಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಅಥವಾ ಮನೆಯಲ್ಲೇ ಒಂದು ಲಕ್ಷ್ಮಿ ಫೋಟೋನೋ ವಿಗ್ರಹವನ್ನು ಅದನ್ನಿಟ್ಟುಕೊಂಡು ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಇವ್ರ ಬದುಕು ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಲಿ. ವಿವಾಹಕ್ಕೆ ಮುನ್ನ ರಾಹುಗ್ರಹ ಶಾಂತಿ ಮಾಡಿಸ್ಬೇಕು, ದಯವಿಟ್ಟು ಅದನ್ನು ಮಾಡಿಸಿ. ಹತ್ತಿರದಲ್ಲಿ ಯಾವುದಾದ್ರು ಚೆನ್ನಾಗಿ ಗೊತ್ತಿರತಕ್ಕಂಥವರ ಬಳಿ ಕೇಳಿ ಇದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಎಸ್. ಈಗ ಮುಂದಿನ ಕಾಲರ್ ದಾವಣಗೆರೆಯಿಂದ ಮೋಹನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ತುಂಬಾ ಚೆನ್ನಾಗಿ ಕೇಳಬೇಕಾಗಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. 21/12/1952. 21/12/1952. ಟೈಮು ಸಮಯ ರಾತ್ರಿ 12:45. ನೆಕ್ಸ್ಟ್ ಡೇ 22 ಆಗ್ತಿದೆ. ಅಂದ್ರೆ 21 ಕಳೆದ 22 ಆಗುತ್ತಾ? ನೀವು 12. ರಾತ್ರಿ. ಓಕೆ. 12:40 21 ಕಳೆದು 22 ಅಂತ. ಶಾಸ್ತ್ರಿಗಳು ಏನು ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ಮುಂದಿನ ಭವಿಷ್ಯ ಹೆಂಗೆ ಅಂತ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ ಮೋಹನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮುಂದೆ ಹೇಗಿದೆ ಜೀವನ ಅಂತಲ್ವಾ? ಹೌದು. ನೋಡಿ, ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರ ದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ. ಶುಕ್ರ ನಿಮ್ಮ ಬದುಕನ್ನು ಈಗ ಆಳ್ತಾ ಇದ್ದಾನೆ. ಶುಕ್ರ ಪಂಚಮ ಸ್ಥಾನದಲ್ಲಿ ಮಿತ್ರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹೀಗಾಗಿ ಮುಂದೆ ಹೇಗಿರುತ್ತಪ್ಪ ಅಂದರೆ ಶಾಂತವಾಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಭಾಗ್ಯಾಧಿಪತಿ ಕಾಲ ನಡೀತಾ ಇದೆಯಲ್ಲ, ಭಾಗ್ಯಾಧಿಪತಿ ಕಾಲದಲ್ಲಿ ಅದೃಷ್ಟ ನಮ್ಮ ಜೊತೆಗಿರುತ್ತೆ. ಏನೋ ಸಾಮಾನ್ಯ ನಮ್ಮಿಂದಾಗಿಯೋ ಅಥವಾ ನಮ್ಮ ಸುತ್ತಮುತ್ತವರಿಂದ ತೊಂದರೆ ತಕರಾರು ಆಗಿಬಿಡಬಹುದು, ಆದರೆ ಅದೃಷ್ಟ ಜೊತೆಗಿದ್ದಾಗ ಅವುಗಳನ್ನು ಪಾರು ಮಾಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ನಿರಾತಂಕವಾಗಿರಬಹುದು, ಯಾವುದೇ ಆತಂಕ ಇಲ್ಲ. ಒಳ್ಳೆಯದಾಗಲಿ. ಎಸ್. ಮುಂದಿನ ಕಾಲರ್ ಲವಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಹುಟ್ಟಿದ ದಿನಾಂಕ ಹೇಳಿ. 1398. 1398. ಹೌದು. ಓಕೆ. ಟೈಮು ಅರ್ಲಿ ಮಾರ್ನಿಂಗ್ 5:30. ಅರ್ಲಿ ಮಾರ್ನಿಂಗ್ 5:30. ಏನು ಪ್ರಶ್ನೆ? ಅವನ ಬಗ್ಗೆ ಕೇಳಬೇಕಿತ್ತು. ಅವನು ಅಬ್ರಾಡಲ್ಲಿ ಓದ್ತಾ ಇದ್ದಾನೆ. ಓಕೆ. ಅದ್ರ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ. ಲವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಗೊತ್ತಾಯ್ತು. ಅವನ ಜೀವಮಾನ ಹೇಗಿರ್ತದೆ ಅಂತ ಅಲ್ವಾ? ಹೌದೌದು. ಕರ್ಮಾಧಿಪತಿ ಶುಕ್ರ ಈ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ, ತುಂಬ ಒಳ್ಳೆಯದದು. ಪ್ರಸ್ತುತ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ದಶೆಯಲ್ಲಿ ಅವರಿಗೆ ಈಗ ಚಂದ್ರಭುಕ್ತಿ ನಡೀತಾ ಇದೆ. ಮುಂದೆ ಕುಜ ಪ್ರಾರಂಭವಾಗುತ್ತೆ ನಾಳೆ ಮಾರ್ಚಿಂದ. ಕುಜ ಕೂಡ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ
ವರಾಹಮಿಹಿರ ಒಂದು ಮಾತಿದೆ. ಆಗ್ರಹ ಮುಂದೆ ಕೂಡ ಏನು ಕುಜ ಈಗ ಮಾರ್ಚಿಂದ ಶುರುವಾಗುತ್ತೆ, ಹೀಗಾಗಿ ಚೆನ್ನಾಗಿದೆ, ಬಲ ಇದೆ, ಹೀಗಾಗಿ ಮುಂದೆ ಬೆಳೀತಕ್ಕಂಥದ್ದು ಅಂದರೆ ಒಳ್ಳೆ ಸ್ಥಾನಕ್ಕೆ ಬರತಕ್ಕಂಥದ್ದು ಈ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಆತಂಕಕ್ಕೊಳಗಾಗಬೇಡಿ, ಒಳ್ಳೆಯದಾಗಲಿ. ಇನ್ನು ಗದಗ್ನಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಾತಾಡಿ. ಕೇಳಿಸ್ತಿದ್ಯಾ ನಿಮ್ಗೆ? ಓಕೆ, ಸಂಪರ್ಕ ಸಾಧ್ಯವಾಗಿಲ್ಲ. ಶಾಸ್ತ್ರಿಗಳೇ, ಈಗ ಇಡೀ ವಾರ, ಈಗ ವರ್ಷದ ಕೊನೆಯಲ್ಲಿದ್ದೀವಿ ನಾವು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಮುಂದಿನ 2026 ಆರಾಮಾಗಿರಬೇಕು, ದೇವರ ಕೃಪೆ ನಮ್ಮ ಮೇಲೆ ಇರಬೇಕು ಅಂತ ಅಂದರೆ ಯಾವ ದೇವರ ಧ್ಯಾನ ಮಾಡಬೇಕು, ಹೇಗೆ ಧ್ಯಾನ ಮಾಡಬೇಕು? ಈಗ ರಾಶಿಫಲ ನೋಡೋ ಮುನ್ನ ನಿಮಗೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೋಡಿ, ಪ್ರತಿ ಕ್ಷಣ ಇನ್ಯಾವುದೋ ದೇವರು, ಇನ್ಯಾವುದೋ ಕಠಿಣ ವ್ರತಗಳನ್ನು ಡಿ ವಿ ಜಿಯವರೇ ಹೇಳ್ತಾರೆ. ತುಂಬ ಕಠಿಣವಾದ ದೇಹವನ್ನು ಶೋಷಿಸ್ತಕ್ಕಂಥ ಯಾವ ವ್ರತವನ್ನು ಮಾಡಬೇಕಾಗಿಲ್ಲ. ಭಕ್ತಿಯಿಂದ ನಿಮ್ಮ ಇಷ್ಟ ದೈವ ಯಾವುದೋ ಆ ದೈವಕ್ಕೆ ನೀವು ಶರಣಾದರೆ ಸಾಕು ಅಂತ. ಆ ಭಗವಂತ ನಾಮಸ್ಮರಣೆಯಲ್ಲೇ ಇದೆ. ನಾಮರೂಪಗಳನ್ನು ನಾವು ಸಾಮಾನ್ಯರು, ಹೀಗಾಗಿ ನಾವು ಏನೋ ಅಗೋಚರವಾಗಿರತಕ್ಕಂತಹ ಶಕ್ತಿಯನ್ನು ಹೇಗಿದೆ, ನಿರಾಕಾರ ಸ್ವರೂಪ, ಹೀಗೆಲ್ಲ ಕಷ್ಟ ಆಗ್ತಾ ಇದೆ ಅಂತಂದರೆ ನಾಮ ಸ್ವರೂಪ ನಾಮಾವಳಿಗಳನ್ನು ಹೇಳಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, 3 ದಿವ್ಯವಾದ ಭವ್ಯವಾದ ಬಲಗಳಿದ್ದಾವೆ. ಅವುಗಳನ್ನು ಹೇಳ್ಕೊಂಡ್ರೆ ಪ್ರತಿ ದಿವಸ ಸಾಕಾಗ್ಬಿಡುತ್ತೆ. ಓಕೆ ಓಕೆ ಶಾಸ್ತ್ರಿಗಳೇ, ಈಗ ಎಲ್ಲರೂ ಕಾಯ್ತಾ ಇರುವಂತಹ ರಾಶಿಫಲ ಮೊದಲ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದು ಗಮನಿಸೋಣ. ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಹೇಗಿರ್ತದೆ, ಚಂದ್ರನ ಸಂಚಾರ ಇದು ಯಾವ ರೀತಿಯಲ್ಲಿ ನಿಮಗೆ ಸಹಾಯವಾಗುತ್ತೋ ಅಥವಾ ಮೂಲವಾಗುತ್ತೋ ತೊಂದರೆಯಾಗುತ್ತೋ ಗಮನಿಸ್ತಾ ಹೋಗೋಣ. ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ಕಾರ್ಯಾನುಕೂಲ ಚೆನ್ನಾಗಿದೆ, ಶುಭ ಫಲ ಇದೆ, ಹಣ್ಣು ಹೂವು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತದೆ, ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ, ಕಾಲಿಗೆ ಸ್ವಲ್ಪ ಪೆಟ್ಟು ಬೀಳಬಹುದು, ಆಪ್ತರು ಹಿರಿಯರು ಸ್ವಲ್ಪ ಮಟ್ಟಿಗೆ ನಿಮ್ಮಿಂದ ದೂರ ಆಗಿಬಿಡಬಹುದು, ಅವರಲ್ಲಿ ಮನಸ್ತಾಪ ಇತ್ಯಾದಿ ಬರಬಹುದು, ಹೀಗಾಗಿ ಗಮನ ಇರಲಿ. ಕೃಷಿ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಚಂದ್ರನ ಸಂಚಾರ ಕರ್ಮಸ್ಥಾನದಲ್ಲಿ ಸಂಚರಿಸ್ತಾ ಇದ್ದರೆ ಚಂದ್ರ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ಕಾರ್ಯಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ನಿವೃತ್ತಿ ಯಾವುದೇ ಕೆಲಸ ಮಾಡ್ತಾಯಿದೆ, ಹೆಚ್ಚಿನ ಪಾಲು ಚಂದ್ರ ಅವನು ಚತುರ್ಥಾಧಿಪತಿ, ಹೀಗಾಗಿ ಗೃಹ ಸಂಬಂಧಿ ಕೆಲಸಗಳು ಅಥವಾ ಇನ್ಯಾವುದೋ ಕೃಷಿ ಸಂಬಂಧಿ ಕೆಲಸಗಳು, ಸ್ನೇಹಿತರು, ಬಂಧುಗಳು, ಇವರಿಂದ ಸಹಕಾರಗಳು, ಇವರಿಂದ ಕೆಲಸಕ್ಕೆ ಸಹಾಯ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣನ ಈ ವಾರದ ಆದಿಯಲ್ಲಿ ತಾವು ಕಾಣ್ತೀರ. ಆತ್ಮೀಯರು ಸ್ವಲ್ಪ ಹಿರಿಯರಾಗಿರ್ತಾರೆ, ಅಂಥ ಆತ್ಮೀಯರಿಂದ ಸ್ವಲ್ಪ ಮನಸ್ತಾಪವೂ ಉಂಟಾಗುತ್ತೆ, ಅವರಿಂದ ಬೇಸರ, ಅವರಿಂದ ವ್ಯಯ, ನಷ್ಟ ಹೀಗಾಗ್ಬಿಡ್ತಲ್ಲ ಅಂತ ಪೇಚಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ ನಿಮಗೆ. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ. ಆ 2 ದಿನ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ನಿಮಗೆ ಔಷಧ ರಾಸಾಯನಿಕ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ, ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಅಲೆದಾಟ, ಆಪ್ತರ ಜೊತೆಗೆ ಅಸಮಾಧಾನ ಅದಿದೆ. ಚಂದ್ರ ಮಾಂದಿ ಇಲ್ಲ ಅಂದರೆ ಚಂದ್ರ, ಅಲ್ಲಿ ಶನಿ ಜೊತೆಗೆ ಚಂದ್ರ ಸೇರಿದ ಸ್ವಲ್ಪ ವ್ಯಥೆ, ನೋವನ್ನು ಹೇಳಿದೆ, ದುಃಖವನ್ನು ಹೇಳಿದೆ, ಏನೋ ಚಿಂತೆ ಮಾಡೋದು, ಹೀಗಾಗ್ಬಿಡ್ತಲ್ಲ. ಮನೆಯಲ್ಲಿ ಯಾರೋ ಹಿರಿಯರು ಏನೋ ಅಂದುಬಿಟ್ರು ಅಥವಾ ಅವರ ನಡುವೆ ಏನೋ ಘರ್ಷಣೆ, ತಗಾದೆ, ಮಾತಿನ ವರಸೆ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಆಗುವ ಮನಸ್ಸಿಗೆ ನೋವು ಅದು ನಿಮ್ಮನ್ನು ಸ್ವಲ್ಪ ಕಾಡ್ತಾ ಇರುತ್ತೆ ಈ ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಮನೋವ್ಯಥೆ ಹಾಗೂ ಈ ಆಪ್ತರ ಜೊತೆಗೆ ಆಗ್ತಕ್ಕಂಥ ಘರ್ಷಣೆಯೋ ಮತ್ತೊಂದು ಇವುಗಳಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ದುರ್ಗಾ ಸನ್ನಿಧಾನದಲ್ಲಿ ಬಿಳಿ ಹೂವುಗಳನ್ನು ಸಮರ್ಪಣೆ ಮಾಡಿ, ಇದ್ರ ಜೊತೆಗೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ, ಹಾಲನ್ನು ಸಮರ್ಪಣೆ ಮಾಡಿದ್ರೆ ಅದು ಕೂಡ ಹೃದಯದ ಭಾವನೆಗಳನ್ನು ತಿಳಿ ಮಾಡುತ್ತೆ, ಹಾಲಿನ ಹಾಗೆ ಮಾಡುತ್ತೆ. ಅದು ಮೇಷರಾಶಿಯವರಿಗೆ ಪರಿಹಾರ. ಇನ್ನು ವೃಷಭ ರಾಶಿ ಕೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿರ್ತದೆ, ಹಿರಿಯರಿಂದ ವಿಶೇಷ ಸಹಕಾರ, ಅನುಕೂಲ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಧನ ಮಾತಿನ ಸಮೃದ್ಧಿ ಚೆನ್ನಾಗಿದೆ, ದೇವಾಲಯ, ಸಜ್ಜನರ ಭೇಟಿ, ಉತ್ತಮರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಸಾಧು ಸ್ವಭಾವ ಇದೆಲ್ಲ ಉಂಟಾಗುತ್ತೆ. ಉತ್ತಮರ ಸಂಪರ್ಕದಿಂದಾಗಿ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ದಾರಿ ಸಿಗ್ತಕ್ಕಂಥದ್ದು. ಧನುರ್ಮಾಸದಿಂದಾಗಿ ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ದೇವಸ್ಥಾನಕ್ಕೆ ಹೋದರೆ ಯಾರೋ ಒಬ್ಬ ಸಜ್ಜನರು ಪ್ರಾತಃ ಸೂರ್ಯೋದಯಕ್ಕಿಂತ ಮುನ್ನ ಒಂದು ಒಳ್ಳೆಯ ಕಾಲ ಶುರುವಾಗ್ತಕ್ಕಂಥ ಒಂದು ಶುಭ ಫಲ. ಈ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ವಹಿವಾಟು ಚೆನ್ನಾಗಿರುತ್ತದೆ, ವಿದೇಶ ಸಂಪರ್ಕಗಳು. ಅಷ್ಟೇ ಅಲ್ಲದೆ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಮತ್ತು ಸಿಮೆಂಟು, ಕಬ್ಬಿಣ, ಮರಳು ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣ್ತೀರ, ಸಂಶಯ ಇಲ್ಲ. ಇನ್ನು ವಾರ ಅಂತ್ಯ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಕೆಲಸದ ಕಡೆ ಗಮನ ತಗೋಬೇಕು. ಕೆಲಸದಲ್ಲಿ ಸ್ವಲ್ಪ ತೊಡಕು, ಒತ್ತಡಗಳು ಬರ್ತದೆ. ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲೇ ಲಾಭ ಚೆನ್ನಾಗಿದೆ, ಸಂಶಯ ಇಲ್ಲ. ದೇಹಕ್ಕೆ ಸ್ವಲ್ಪ ಪೆಟ್ಟಾಗಬಹುದು, ಸ್ವಲ್ಪ ತರಚು ಗಾಯ ಈ ಥರದ್ದಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿ ಓಡಾಡಿ. ಮತ್ತು ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಘರ್ಷಣೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ.
ಅದರ ಕಡೆಗೆ ಸ್ವಲ್ಪ ಗಮನ ಬೇಕು. ಈ ಎಚ್ಚರಿಕೆ ತೊಗೊಂಡ್ರೆ ಸಾಕಾಗುತ್ತೆ. ಏನು ತುಂಬ ಪ್ರಮಾದ ಅಂತಲ್ಲ, ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಗುರುವಾರ ಮತ್ತು ಶುಕ್ರವಾರದ ಮಟ್ಟಿಗೆ ಹೆಣ್ಣುಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮ್ಮ ಕೆಲಸದ ಒತ್ತಡ ಜೊತೆಗೆ ಆ ಕಾರ್ಯಸ್ಥಳದಲ್ಲಿ ಆಗ್ತಕ್ಕಂತಹ ಮನೋವ್ಯಥೆ, ನೋವು, ಯಾವುದೋ ಒಂದು ಸಂದರ್ಭ ನಿಮ್ಮನ್ನು ಹಾಗೆ ನೋವಿಗೆ ದೂಡಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ಸಿಕ್ಕಾಕೊಳ್ತೀರ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಪರಿಹಾರ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ. ಇದು ತುಂಬ ತುಂಬ ಸಹಾಯವಾಗುತ್ತೆ. ಆ ಮನೋವ್ಯಥೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಅಳಿಸಿ ಹಾಕ್ತಾನೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ವೃತ್ತಿಯಲ್ಲಿ ತೊಡಕುಗಳು, ತೊಂದರೆ, ವಿಳಂಬ ಈ ಥರದ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ದುಃಖ, ವ್ಯಥೆ, ನಷ್ಟ ಫಲವನ್ನು ಸೂಚಿಸ್ತಾ ಇದೆ. ದಾಂಪತ್ಯ ಸ್ವಲ್ಪ ಮನಸ್ತಾಪ, ಸ್ನೇಹಿತರು, ಬಂಧುಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರು. ಅಲ್ಲಿ ಬುಧ ಏನಾಗಿದೆ, ಷಷ್ಠದಲ್ಲಿದ್ದಾಗ ಅವ್ರ ಜೊತೆಗೆ ಜಗಳ, ಕಲಹ, ಮತ್ತೊಂದು ತಕರಾರು ಬಂದುಬಿಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹುಷಾರು. ಏಕೆಂದರೆ ಬುಧ ಸರ್ವಕಾಲ ಫಲ ಕೊಡ್ತಾ ಇರ್ತಾನೆ. ಚಂದ್ರ ಕೆಲವು ಗ್ರಹಗಳು ಸಂಚಾರವಾಗಿ ಸ್ವಲ್ಪ ಕಾಲ ವ್ಯತ್ಯಾಸ ಆಗುತ್ತೆ, ಅದು ಬುಧ ಆಗಲ್ಲ, ಸದಾ ಕಾಲ. ಹೀಗಾಗಿ ಸ್ನೇಹಿತರು, ಮಿತ್ರರು ಹಾಗೂ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗೇ ಇರಬೇಕು. ಪ್ರಯಾಣದಲ್ಲೂ ಹುಷಾರಾಗಿ ಎಚ್ಚರಿಕೆ ತೊಗೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಮಂಗಳವಾರ ಮತ್ತು ಬುಧವಾರದ ದಿವಸ ತುಂಬ ಜಾಗ್ರತೆಯಿಂದ ಕೆಲಸ ಮಾಡಿ. ಅಲ್ಲಿ ನಿಮಗೆ ವಿಘ್ನಗಳು, ತೊಡಕು, ಇನ್ಯಾರದೋ ಒತ್ತಡ, ಅದರಿಂದಾಗಿ ನೀವು ಕೆಲಸವನ್ನು ಏರುಪೇರು ಮಾಡ್ಕೊಂಡ್ಬಿಡ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಕಾರ್ಯ ವಿಳಂಬ, ಸ್ವಲ್ಪ ಹಿನ್ನಡೆ ಇದೆ. ಈ ವಾರ ಇಡೀ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸುತ್ತೆ. ತಂದೆಯ ತಾಯಿ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು, ಏನೋ ಮನೆ ವಿಚಾರದಲ್ಲಿ ಘರ್ಷಣೆ ಇಂಥದ್ದನ್ನು ಸೂಚಿಸ್ತಾ ಇದೆ. ಚಂದ್ರ, ಮಾಂದಿ, ರಾಹು ಎಲ್ಲ ಒಟ್ಟಾಗಿ ಬಿಡ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರು. ಮಾನಸಿಕ ವ್ಯಥೆ, ಸಂದಿಗ್ಧ ವಾತಾವರಣಗಳನ್ನು ಎದುರಿಸಬೇಕಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಅಲ್ಲಿ ಚಂದ್ರ ಪ್ರಾರಂಭದಲ್ಲೂ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ಆಮೇಲೆ ರಾಹು ಜೊತೆಗೆ ಸಂಚರಿಸ್ತಾನೆ. ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಮನಸ್ಸು ರಾಡಿ, ಒಂದು ತಿಳಿ ಕೊಳಕ್ಕೆ ಕಲ್ಲೆಸ್ತ್ರೆ ಹೇಗೆ ತರಂಗಗಳು ಹೇಳುತ್ತೋ ಹಾಗೆ ಹೃದಯದಲ್ಲಿ ಭಾವನೆಗಳ ತರಂಗ ಹೇಳುತ್ತೆ. ಅದು ಸಮಾಧಾನವಾಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಇರ್ತದೆ. ಇದಕ್ಕೆ ಪರಿಹಾರ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ. ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ರಾಡಿಯಾಗಿದ್ದರೂ ಅದನ್ನು ಸ್ವಲ್ಪ ಸರಿಪಡಿಸಿ ಸ್ವಲ್ಪ ಸಮಾಧಾನ, ಅದೇ ಮುಲಾಮು ನಿಮಗೆ. ಈ ಒಂದು ಸಮರ್ಪಣೆ, ಕ್ಷೀರ ಸಮರ್ಪಣೆ ಮಾಡಿ. ಈ 3 ರಾಶಿಗಳ ಫಲ. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳ ಬಗ್ಗೆ ಕೂಡ ನೋಡೋಣ. ಅದಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ. ಬೆಂಗಳೂರಿನ ಕೆಂಗೇರಿಯಿಂದ ತುಳಸಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ತುಳಸಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರದ್ದು ಹುಟ್ಟಿದ ದಿನ ಹೇಳಿ. 1/5/2004. 1/5/2004. ಟೈಮ್ ರಾತ್ರಿ 10:05. 10:05. ಏನ್ ಕೇಳ್ಬೇಕಿತ್ತು? ಅವನು ವಿದ್ಯಾಭ್ಯಾಸ ಇದಾಗ್ತದೆ, ಕೇಳ್ಬೇಕು. ಮಾತಾಡಿ ಶಾಸ್ತ್ರಿಗಳ ಹತ್ರ. ತುಳಸಿ ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ವಿದ್ಯಾಭ್ಯಾಸ ಅಲ್ಲ, ವಿದ್ಯಾಭ್ಯಾಸ ನನ್ನ ಡಿಗ್ರಿ ಮುಗೀತು. ಈಗ ಇಂಟರ್ ಬರೀತಾ ಇದ್ದಾನೆ, ಪಾಸ್ ಆಗ್ತಾ ಇಲ್ಲ ಸರ್. ಜಸ್ಟ್ 1-2 ಮಾರ್ಕ್ಸ್ ಅಲ್ಲಿ ಹೋಗ್ತಾ ಇದೆ. ಓಹೋ, ನೋಡೋಣ ಏನಾಗಿದೆ. ಆತಂಕ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ಪಂಚಮ ಸ್ಥಾನದ ಅಧಿಪತಿ, ಪಂಚಮ ಸ್ಥಾನದಲ್ಲಿ ರವಿ ಬಲಿಷ್ಠನಾಗಿದ್ದಾನೆ. ಪಂಚಮಾಧಿಪತಿ ಕುಜ ಸ್ವಲ್ಪ ಶನಿ ಜೊತೆಗಿದ್ದಾಗ ಸ್ವಲ್ಪ ಆಲಸ್ಯತನ ಸೇರ್ಕೊಂಡ್ಬಿಡುತ್ತೆ. ಇದು ಕಾರಣ ಆಗ್ತಾ ಇದೆ ಅಷ್ಟೇ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ ಅದು ತುಂಬ ಸಹಾಯವಾಗುತ್ತೆ. ಅಥವಾ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದೂ ಕೂಡ ಸಹಾಯವಾಗುತ್ತೆ. ಜೇನು ತುಂಬ ಸಹಾಯವಾಗುತ್ತೆ, ಅದನ್ನು ಮಾಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ಪ್ರಸಾದ ತೊಗೊಳ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಪರೀಕ್ಷೆ ಮಾಡಿ ನೋಡಿ. ಚೆನ್ನಾಗಿದೆ. ರವಿ ಬಲಿಷ್ಠನಾಗಿದ್ದಾನೆ ಪಂಚಮ ಸ್ಥಾನದಲ್ಲಿ. ಇದು ಒಳ್ಳೆಯದೇ, ಅನುಕೂಲ ಆಗುತ್ತೆ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ತುಳಸಿ ಅವರೇ ಕರೆ ಮಾಡಿದ್ದಕ್ಕೆ. ಹಾವೇರಿಯಿಂದ ಗಣೇಶ್ ಅವರು ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ ಸ್ವಲ್ಪ ಮನೆ ಕಟ್ಟುವ ಬಗ್ಗೆ ವಿಚಾರ ಕೇಳಬೇಕಿತ್ತು. ಓಕೆ, ನಿಮ್ ಬಗ್ಗೆನೆ. ಹೌದು. ಓಕೆ, ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 4/9/1970 ಸಂಜೆ 5:14. 4/9/1970 ಸಂಜೆ 5:14. ಹೌದು ಅಲ್ವಾ? ಮನೆ ಕಟ್ತಾ ಇದ್ದೀರಾ? ಅದ್ರ ಬಗ್ಗೆ ಪ್ರಶ್ನೆ ಇತ್ತು. ಇಲ್ಲ ಮೇಡಮ್, ಮನೆ ಕಟ್ಟಬೇಕಂತ ಮಾಡಿದೀವಿ. ಏನಿದೆ ಅಂದ್ರೆ ನಾವೀಗ ಮೇನ್ ರೋಡ್ ಅಲ್ಲಿ. ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ. ನಮಸ್ತೆ ಶಾಸ್ತ್ರಿ. ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು. ಧನ್ಯವಾದ. ನಿಮ್ ಪ್ರೋಗ್ರಾಮ್ ಬಹಳ ಚೆನ್ನಾಗಿ ಬರುತ್ತೆ ಸರ್, ಬಹಳ ಚೆನ್ನಾಗಿರ್ತದೆ. ತುಂಬ ಸಂತೋಷ.
ನೀವು ಕೇಳ್ತಾ ಇದ್ರಿ ಮನೆ ಕಟ್ಟಬಹುದಾ ಹೇಗೆ ಏನು ಅಂತ. ಮನೆ ಕಟ್ಬೋದಾ ಅಥವಾ ನಾವೀಗ ಮೇನ್ ರೋಡ್ ಅಲ್ಲಿ ಬಾಡಿಗೆ ಶಾಪ್ ಅಲ್ಲಿ ಇದೀನಿ, ನಾನು ಅಲ್ಲಿ ಮಾಡ್ತಾ ಇದ್ದೀನಿ. ಅಲ್ಲಿ ಸಿಕ್ಕರೆ ಅದನ್ನಾಗ ನಾವ್ ಇರೋ ಎಲ್ಲ ಹಳೆ ಮನೆ ಅವನ್ನೆಲ್ಲ ಮಾರಿ ಅಲ್ಲಿ ಹೋದಾಯ್ತು ಅಂತ ವಿಚಾರಿದ್ದೀವಿ. ಅದನ್ನೇ ತಗೋಬಹುದು. ಆಗ್ತಾ ಇಲ್ಲ, ಅದಕ್ಕೆ ಯಾವ್ದು ಅನುಕೂಲ ಆಗಬಹುದು ನಮ್ಗೆ? ನೋಡಿ, ನಿಮಗೆ ಈಗ ಪ್ರಸ್ತುತ ಕಾಲವನ್ನು ನೋಡೋಣ. ಯಾವ ಗ್ರಹ ನಡೆಸ್ತಾ ಇದೆಯೋ ಕಾಲ ನಿಮ್ಮ ಸಮಯವನ್ನು ನಡೆಸ್ತಾ ಇದೆ ನೋಡಿ. ಈಗ ಶನಿ ದಶೆಯಲ್ಲಿ ತಮಗೀಗ ರಾಹುವಿನ ಭುಕ್ತಿ ನಡೀತಾ ಇದೆ ಜನವರಿವರೆಗೆ. ಅನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ನಿಮ್ಮ ಜಾತಕದಲ್ಲಿ ಗುರು ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಗುರುವಿಗೆ ಶನೈಶ್ಚರ ನಿಮಗೆ ಈಗ ಏನು ಚತುರ್ಥದಲ್ಲಿದ್ದಾನೆ. ಸ್ವಲ್ಪ ಮನೆಯ ಸಂಬಂಧಿ ಸ್ವಲ್ಪ ತೊಡಕು, ಕಿರಿಕಿರಿ, ಅಸಮಾಧಾನವೇ ಸೂಚಿಸ್ತಾ ಇದೆ. ಜನವರಿ ದಾಟಲಿ ಆದಮೇಲೆ ನೀವು ಹೊಸ ಮನೆ ಪ್ರಯತ್ನ ಮಾಡಬಹುದು. ಆಗ ಗುರು ಪ್ರಾರಂಭವಾಗುತ್ತೆ. ಅಲ್ಲಿಂದ ನಿಮಗೆ ಒಂದು ಹೊಸ ಪ್ರಯತ್ನಕ್ಕೆ ಫಲವೂ ಸಿಗುತ್ತೆ. ಹೀಗಾಗಿ ಮುಂದೆ ಇನ್ನೇನು ಹೆಚ್ಚು ಕಾಲ ಇಲ್ಲ. ಮುಂದಿನ ಫೆಬ್ರವರಿ ನಂತರದಲ್ಲಿ ನೀವು ಆಲೋಚನೆ ಮಾಡ್ಬೋದು, ಹೊಸ ಮನೆಗೆ ಅವಕಾಶ ಇದೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಇಡೀ ವಾರದ ಫಲಾಫಲ ಹೇಗಿದೆ? ಕರ್ಕಟೆಯಿಂದ ನೋಡ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ಶುಕ್ಲ ಪಕ್ಷದಲ್ಲಿದ್ದೀವಿ ಅಂತಂದರೆ ಸ್ವಲ್ಪ ಬಲ ಅಂತಲೇ ಅರ್ಥ ಅಲ್ವಾ. ಹೀಗಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯ ತುಂಬ ಚೆನ್ನಾಗಿರುತ್ತೆ. ಸಪ್ತಮದಲ್ಲಿ ಚಂದ್ರನಿದ್ದರೆ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳ ಅದು ಅಭಿಷೇಕ ಆಗ್ತಾ ಇರುತ್ತೆ ದಾಂಪತ್ಯದಲ್ಲಿ. ಅದು ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು ಮಾಂದಿಯ ಕಾರಣದಿಂದಾಗಿ. ಜಲಕ್ಷೇತ್ರ ವ್ಯಾಪಾರಗಳಲ್ಲೆಲ್ಲ ಲಾಭ ಇದೆ. ಚಂದ್ರನ ಬಲ, ಚಂದ್ರ ಅಲ್ಲಿ ಇಕ್ಷು ಕ್ಷೀರ ವಿಕಾರ ಅಂತ ಹೇಳುತ್ತಲ್ಲಿ. ಹೀಗಾಗಿ ಇಕ್ಷು ಕ್ಷೀರ ಅಂತದ್ದು, ಇಕ್ಷು ಅಂದರೆ ಕಬ್ಬು, ಕಬ್ಬಿನ ರಸ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕ್ಷೇತ್ರಗಳಲ್ಲೆಲ್ಲ ವಿಶೇಷವಾದ ಲಾಭ ತಗೋತೀರಾ. ಹಾಲು, ಹೈನು, ಮೊಸರು, ಬೆಣ್ಣೆ, ತುಪ್ಪ, ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಬೇಕರಿಗಳು ಆಗಿಬಿಡಬಹುದು. ಆ ರೀತಿಯಲ್ಲಿ ಫುಡ್ ಕ್ಷೇತ್ರಗಳಲ್ಲಿ, ಯಾವುದನ್ನು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಆ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ಸೂಚಿಸ್ತಾ ಇದೆ. ದಾಂಪತ್ಯದ ಸಾಮರಸ್ಯ ಚೆನ್ನಾಗಿದ್ದೇ ಇದೆ. ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದ್ರ ಕಡೆಗೆ ಸ್ವಲ್ಪ ಗಮನ ಇರಲಿ. ಇನ್ನು ವಾರಾಂತ್ಯ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ವಸ್ತು ಹಾನಿ, ಅಪಮಾನ, ಯಾರೋ ಏನೋ ಅಂದುಬಿಡ್ತಾರೆ, ಅದು ಮನಸ್ಸಿಗೆ ಕೊರಗು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಯಾಕೆಂದರೆ ಕರ್ಮಾಧಿಪತಿ ಕುಜನಿಗೆ ಬಲ ಇದೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಹೀಗಾಗಿ ವೃತ್ತಿ ಸಂಬಂಧಿ ತೊಡಕಿಲ್ಲ. ಸಾಲ ಶತ್ರುಗಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಮುಖ್ಯವಾಗಿ ಮನೋವ್ಯಥೆ ಅಷ್ಟಮದಲ್ಲಿದ್ದಾಗ ನಷ್ಟತೆಯಿಂದ, ಅಪಮಾನದಿಂದ, ಇನ್ಯಾವುದೋ ಒಂದು ಸಭೆಗಳಲ್ಲೋ ಇನ್ನೆಲ್ಲೋ ಆಗ್ತಕ್ಕಂಥ ಅವಮಾನ, ಆ ಸೋಲು, ಅದು ನಿಮ್ಮನ್ನು ಕಾಡ್ಬಿಡುತ್ತೆ. ಹೀಗಾಗಿ ಸೋತ್ರೆ ಯಾರೋ ಏನು ಅಂದರೆ ಆಯ್ತಪ್ಪ, ಸ್ವಲ್ಪ ಮಟ್ಟಿಗೆ ಅಷ್ಟರ ಮಟ್ಟಿಗೆ ನನಗೆ ಅಹಂಕಾರ ಹೋಯಿತು ಅಂತ ಕಳೆದಿದ್ದಾರೆ ಅವರು, ಸಂತೋಷ ಅಂತ ತಗೋಬೇಕಾಗತ್ತೆ. ಎಲ್ಲ ಕಡೆ ಸಾಧ್ಯವಾಗೋದಿಲ್ಲ. ಆದರೆ ನಿಮ್ಮದು ತಪ್ಪಿದ್ದು ನಿಜವಾಗ ಒಂದೊಂದ್ಸಲ ಆಗುತ್ತೆ. ನಮ್ಮದೇ ತಪ್ಪಿರುತ್ತೆ, ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ, ಆಯಿತು ಅಂತ ಸುಮ್ಮನಾಗ್ಬಿಡಬೇಕು. ಅದನ್ನು ರಾಡಿ ಮಾಡ್ಕೋಬೇಡಿ ಈ ಒಂದು ವಾರದಲ್ಲಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ದುರ್ಗಾ ಕವಚ ಹೇಳ್ಕೊಳ್ಳಿ, ಮತ್ತು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದ್ರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇದೆ. ವಸ್ತು ನಷ್ಟದ ನಿಮಗೂ ಇದೆ, ಅಪಮಾನ ಸಾಧ್ಯತೆ ನಿಮಗೂ ಅಲ್ಲಿ ಮಾಂದೆ ಇದೆ. ಪ್ರಾರಂಭದಲ್ಲಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಿ. ತುಂಬ ಆತ್ಮೀಯರ ಜೊತೆಗೇ ಚರ್ಚೆ, ವಾದ ಇಂಥವುಗಳು ಬೇಡ. ಇನ್ಯಾವುದೋ ವಸ್ತು ನಷ್ಟತೆ ಉಂಟಾಗಿಬಿಡಬಹುದು. ಮುಖ್ಯವಾದ ಡಾಕ್ಯುಮೆಂಟ್ಸು, ಕಡತಗಳು ಇತ್ಯಾದಿ ಅವುಗಳ ಬಗ್ಗೆ ಸ್ವಲ್ಪ ಹುಷಾರು, ಗಮನ ಇರಲಿ. ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕು. ಇನ್ನು ಸ್ತ್ರೀಯರಿಗೆ ಆರೋಗ್ಯ ಹಾನಿ, ಶತ್ರುಗಳ ಕಾಟ ಸ್ವಲ್ಪ ಮಟ್ಟಿಗೆ ಅದು ನಿಮ್ಮನ್ನು ಬಾಧಿಸುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ವಾರ ನೀವು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದಲ್ಲಿ ಅಸಮಾಧಾನ, ಅಲ್ಲಿ ರಾಹು ಚಂದ್ರ ಒಟ್ಟಾಗಿಬಿಡ್ತಾರೆ, ವ್ಯಯಾಧಿಪತಿ ಚಂದ್ರ. ಹೀಗಾಗಿ ನಿನ್ನಿಂದ ನಷ್ಟ ಆಯಿತು, ನಿನ್ನಿಂದ ನಷ್ಟ ಆಯಿತು, ಇಬ್ಬರು ವಾಗ್ವಾದ ಘರ್ಷಣೆಗಳಾಗ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಗಮನ ಇರಲಿ. ವೃತ್ತಿಯಲ್ಲಿ ಬೌದ್ಧಿಕ ತಕರಾರುಗಳು ಬರತಕ್ಕಂಥದ್ದು. ಸಿಹಿ ಪದಾರ್ಥ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ. ಸ್ತ್ರೀಯರು ಹಿರಿಯರ ವಿಚಾರದಲ್ಲಿ ಜಾಗ್ರತೆ. ಗುರುವಿನಿಂದಾಗಿ ತುಂಬ ಚೆನ್ನಾಗಿದೆ. ಹಿರಿಯರ ಮಾರ್ಗದರ್ಶನ ಸಿಗುತ್ತೆ. ಅವ್ರು ಹೇಳಿದ್ದನ್ನು ಕೇಳೋದು ಬಹಳ ಒಳ್ಳೆಯದು. ಕೆಲವೊಮ್ಮೆ ನಮಗೆ ಅಹಂಕಾರ ಬಂದುಬಿಟ್ಟು ಯಾರ ಮಾತು ಏನು ಕೇಳಬೇಕಾಗಿಲ್ಲ, ನನಗೆ ಗೊತ್ತಿದೆ ನನ್ನ ಜೀವನ ಅಂತ ಈ ಥರ ಬಂದುಬಿಡುತ್ತೆ ಸ್ವಭಾವ. ಗ್ರಹಚಾರ ವಶಾತ್, ಗ್ರಹಗಳ ಸಂಚಾರ ಇದೆಯಲ್ಲ, ಅದರ ವಶಾತ್ ನಮಗೆ ಅಂಥದ್ದು ಬರುತ್ತೆ. ಆದರೆ ಈ ಎಚ್ಚರಿಕೆ ಇಟ್ಕೊಂಡು ಹಿರಿಯರ ಸಲಹೆ ಇತ್ಯಾದಿ, ಆಪ್ತರು ಯಾರು, ಗುರು ಸಮಾನರು, ಇಂಥವ್ರ ಸಲಹೆ ತಗೊಳ್ಳೋದು ಈ ವಾರ ನಿಮಗೆ ತುಂಬ ಒಳ್ಳೆಯದು. ತಪ್ಪದೆ ಅದನ್ನು ಮಾಡಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಗುರುಗಳ ಭೇಟಿ ಮಾಡಿ, ಅದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ
ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ವಿಶೇಷ ಮಾನ್ಯತೆ ಸಿಗುತ್ತೆ, ಬುದ್ಧಿಬಲ, ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು. ಜಲ ವ್ಯಾಪಾರಗಳಲ್ಲಿ ಮೋಸ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ, ಹುಷಾರು, ಎಚ್ಚರ ವಹಿಸಿ. ಜಲ ವ್ಯಾಪಾರ, ದ್ರವ ವ್ಯಾಪಾರ ಎರಡೂ ಆಗುತ್ತೆ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಈ ವಾರದ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗಿದೆ. ಹೀಗಾಗಿ ಕೆಲಸದ ಹರಿಬರಿಯಲ್ಲಿ ಕುಟುಂಬವನ್ನು ಗೀಚಬಾರದು, ಹೀಗಾಗಿ ಇದ್ರ ಕಡೆ ಗಮನ ಇರಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಈ ಶತ್ರು ಕಾಟ, ಸಾಲಬಾಧೆ ಸೂಚಿಸ್ತಾ ಇದೆ, ಹುಷಾರು. ಸ್ತ್ರೀಯರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗಿಬಿಡುತ್ತೆ, ಗಮನ ಇಟ್ಟುಕೊಳ್ಳಿ. ಆರೋಗ್ಯದ ಕಡೆಗೆ ಶೀತ, ನೆಗಡಿ ಇವುಗಳ ಬಾಧೆ ಜಾಸ್ತಿ ಆಗುತ್ತೆ, ಮೊದಲೇ ಚಳಿ ಇದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿಗಳಿಗೆ ಅವಕಾಶ ಇದೆ. ಕನ್ಯಾ ರಾಶಿಯವರಿಗೆ ಕರ್ಮಾಧಿಪತಿ ಶತ್ರುಕ್ಷೇತ್ರದಲ್ಲಿದ್ದಾನೆ, ಗುರು ಇರೋದರಿಂದಾಗಿ ಬಲವೂ ಇದೆ, ಹೀಗಾಗಿ ಆತಂಕ ಇಲ್ಲ, ವೃತ್ತಿಯಲ್ಲಿ ಆತಂಕ ಇಲ್ಲ, ಯೋಚನೆ ಮಾಡಬೇಡಿ. ವಾರಾಂತ್ಯದಲ್ಲಿ ನಿಮಗೂ ಕೂಡ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಅಲ್ಲಿ ಚಂದ್ರ ಮತ್ತು ಶನಿ ಒಟ್ಟಾಗ್ತಾರೆ, ಹೀಗಾಗಿ ದಾಂಪತ್ಯದಲ್ಲೂ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಇದೆ, ಹೀಗಾಗಿ ಗಮನ ಇಲ್ಲ. ಆ ಭಾವ, ಆ ಏನು ಬಾಂಧವ್ಯ ಇದೆ ಅದರ ಕಡೆಗೆ ಬಹಳ ನಾಜೂಕಾದ ಎಚ್ಚರಿಕೆ ಇರಬೇಕು. ಪರಿಹಾರ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಶಿವಕವಚ ಹೇಳಿಕೊಳ್ಳೋದು ಒಂದು, ಇದರ ಜೊತೆಗೆ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ಬೇಕು. ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ್ರೂ ಆಗುತ್ತೆ, ಇವೆರಡು ಬೇಕು, ದಯವಿಟ್ಟು ಮಾಡಿ. ಇದು ಕನ್ಯಾವರೆಗಿನ ಫಲಾಫಲಗಳು. ಈಗ ಮಂಡ್ಯದಿಂದ ಕಾಂತರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕಾಂತರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಗುರುಗಳ ಪಾದಕ್ಕೆ ಶರಣು ಮೇಡಮ್. ಇದಾರೆ ಶಾಸ್ತ್ರಿಗಳು, ಮಾತಾಡಿ. ಕಾಂತರಾಜ್ ಅವರೇ, ನಿಮ್ಮ ಪಾದಕ್ಕೆ ಶರಣು. ಅಯ್ಯೋ ರಾಮ, ನೀವು ದೊಡ್ಡ ಮಾತಾಡಬಾರ್ದು ಹೀಗೆ. ಗುರುಗಳು ವಸ್ತುತಃ ಶೃಂಗೇರಿಯಲ್ಲೋ ಅಲ್ಲಿ ಮಂತ್ರಾಲಯದಲ್ಲೂ ಇರ್ತಾರೆ, ಅವರು ನಿಜವಾದ ಗುರುಗಳು. ನಾವೆಲ್ಲ ಸುಮ್ಮನೆ ಹೀಗೇನೋ ಮಾರ್ಗದರ್ಶನ ಮಾಡೋರು ಅಷ್ಟೇ. ಏನೋ ಒಂದು ಜೀವನ ಹೇಗೆ 1.5 ವರ್ಷದಿಂದ ನಿಮ್ ಕಾಲಕ್ಕೆ ಟ್ರೈ ಮಾಡ್ತೀವಿ ಗುರುಗಳು, ಇವತ್ತೇ ಸಿಕ್ಕಿರೋದು ನನಗೆ. ಆಗ್ಲಿ, ತುಂಬಾ ಸಂತೋಷ. ಏನು ತಮ್ಮ ಬಗ್ಗೆನಾ? ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ. ಮಗನ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 11/10/2002. 11/10/2002. ಟೈಮು ಶುಕ್ರವಾರ. ಹಾ. ಟೈಮು ಬೆಳಿಗ್ಗೆ 9:20. 9:20. ಏನ್ ಕೇಳ್ಬೇಕಿತ್ತು ಮಗನ ಬಗ್ಗೆ? ಮೇಡಮ್, ಮಗನ ಕೆಲಸದ ಬಗ್ಗೆ ಕೇಳ್ಬೇಕಿತ್ತು. MA ಮುಗಿಸೋನೆ. ಓಕೆ, ಏನ್ ಕೆಲಸ ಸಿಗುತ್ತೆ ಮುಂದೆ ಅಂತ ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ ಗುರುಗಳೇ. ನೋಡ್ತಾ ಇದ್ದೀನಿ ಈಗ ಕೆಲಸದ ಬಗ್ಗೆ ತಮಗೆ ಆತಂಕ ಆಗಿದೆ ಅಲ್ವಾ? ನೋಡ್ರಿ, ಆತಂಕ ಮಾಡ್ಕೋಬೇಡಿ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಯೋಚನೆ ಮಾಡಬೇಡಿ. ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಅವರು ಮಾಡುವ ಪ್ರತಿ ಕೆಲಸಕ್ಕೂ ಹಣ ಬರುತ್ತೆ, ಸಂಪಾದನೆ ಆಗುತ್ತೆ, ಮತ್ತು ಅಷ್ಟೇ ಅಲ್ಲ ಕೀರ್ತಿಯೂ ಸಿಗುತ್ತೆ. ಹೀಗಾಗಿ ಅಂಥ ಒಳ್ಳೆ ರವಿ ಬುಧಾದಿತ್ಯ ಯೋಗ, ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಅವ್ಯಾವುದು ಸುಳ್ಳಾಗುವುದಿಲ್ಲ, ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಕಾಲ ಇವರಿಗೆ ಶುಕ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಶನೈಶ್ಚರನ ಕಾಲ ನಡೀತಾ ಇದೆ. 2028 ಫೆಬ್ರವರಿ ನಂತರ ಈಗಲೂ ಚೆನ್ನಾಗಿದೆ. ಈಗ 28 ಫೆಬ್ರವರಿ ನಂತರ ಬುಧನ್ ಪ್ರಾರಂಭ ಆಗುತ್ತೆ, ಅಲ್ಲಿಂದ ತುಂಬ ಚೆನ್ನಾಗಿದೆ. ಈಗ ಶನೈಶ್ಚರ ನಡೀತಾ ಇದೆ, ಹೀಗಾಗಿ ಅವ ಶನಿ ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವ್ಯಥೆ, ಏನೋ ಆತಂಕ ಇವುಗಳು ಆವರಿಸ್ಬಿಟ್ಟಿರುತ್ತೆ. ಇದಕ್ಕೆ ಆಂಜನೇಯನ ಪ್ರಾರ್ಥನೆ ಮಾಡಲಿ ಅವರು. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬರಲಿ. 2028 ಫೆಬ್ರವರಿ ನಂತರ ಇನ್ನೂ ಅವ್ರದ್ದು ಪ್ರಾರಂಭ ಆಗ್ತಾ ಇದೆ ಜೀವನ, ಆತಂಕ ಬೇಡ. ಮುಂದಿನ 2028 ಫೆಬ್ರವರಿ ನಂತರ ತುಂಬ ಒಳ್ಳೆಯ ಬದುಕಿನ ಹಾದಿ ಇದೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಒಳ್ಳೆಯದಾಗಲಿ. ಎಸ್, ಇನ್ನು ದಾವಣಗೆರೆಯಿಂದ ಕುಮುದಾ ಕರೆ ಮಾಡಿದ್ದಾರೆ. ನಮಸ್ತೆ ಕುಮುದಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 12/1/2006. 12/1/2006. ಓಕೆ, ಟೈಮು ಬೆಳಗ್ಗೆ 5:05. ಓಕೆ, ಏನ್ ಪ್ರಶ್ನೆ ಇತ್ತು? ಅವನು ಈ ಸಲ ಸೆಕೆಂಡ್ PUC ನೀಟ್ ಎಕ್ಸಾಮ್ ತಗೋತಿದ್ದಾನೆ. ಹೆಂಗ್ ಆಗುತ್ತೆ, ಸಕ್ಸಸ್ ಆಗುತ್ತೋ ಅಥವಾ ಏನು ಅಂತ. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕುಮುದ. ನಮಸ್ತೆ ಗುರುಗಳೇ. ನಮಸ್ಕಾರ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಗೊತ್ತಾಯ್ತು, ಕೇಳಿಸ್ಕೊಂಡೆ ಇಷ್ಟೊತ್ತು ನಿಮ್ಮ ಮಾತು. ಹೇಗೆ ಚೆನ್ನಾಗಿ ಓದ್ತಾನ ಅಥವಾ ಮುಂದೆ ಏನು ಆಗುತ್ತಾ ಅನುಕೂಲ, ಆ ರೀತಿಯ ನಿಮಗೆ ಧಾವಂತ ಯೋಚನೆ ಮಾಡಿ. ಚೆನ್ನಾಗಿದೆ. ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ ಬಲ ಇದೆ ಅಂತ ಅರ್ಥ. ಹೀಗಾಗಿ ಇಲ್ಲಿ ಕುಜ ಇದ್ದಾನೆ. ಹೀಗಾಗಿ ಕುಜನಿಗೆ ಅವನಿಗೆ ಸ್ವಲ್ಪ ರಜೋಗುಣ ಇರ್ತದೆ, ಓದಿ ಮುಗಿಸಿಬಿಡಬೇಕು ಅಂತಕ್ಕಂಥ ಆತುರತೆ ಕೂಡ ಇರುತ್ತದೆ. ಹೀಗಾಗಿ ಆ ಆತುರಕ್ಕೆ ಅವನ ಸಹಕಾರವೂ ಇದೆ. ಕೆಲವೊಮ್ಮೆ ಏನಾಗುತ್ತೆ, ರಜೋಗುಣ ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅತಿಯಾದ ಉತ್ಸಾಹ ಒಳ್ಳೆಯದಲ್ಲ, ಅತಿ ಉತ್ಸಾಹ ಇರಬಾರ್ದು. ಉತ್ಸಾಹ ಇರಬೇಕು, ಕಳ್ಕೋಬಾರ್ದು. ಆದರೆ ಇದು ಒಳ್ಳೆಯದು.
ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಗುರುದೃಷ್ಟಿ ಇದೆ. ಪಂಚಮಕ್ಕೆ ಗುರುದೃಷ್ಟಿ ಬಿದ್ದುಬಿಟ್ರೆ ತುಂಬ ಒಳ್ಳೆಯದು, ಒಳ್ಳೆಯ ಮೇಧಾವಿಗಳಾಗ್ತಾರೆ, ಒಳ್ಳೆಯ ಸ್ಥಾನಮಾನಕ್ಕೆ ಬರ್ತಾರೆ. ಹೀಗಾಗಿ ನಿಮಗೂ ಕೂಡ ಈಗ ಈ ಹಿಂದೆ ಒಂದು ಜಾತಕ ನೋಡಿದ್ವಿ, ಅದು ಚೆನ್ನಾಗಿದೆ. ಈ ಜಾತಕವು ಕೂಡ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಕಾಲ ಇದು ರಾಹುವಿನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರಭಕ್ತಿ. ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಇದೆ 2026 ಮೇ ನಂತರ. ಅದನ್ನು ಮಾಡಿಸಿ ದಯವಿಟ್ಟು ಸಂಧಿಶಾಂತಿ, ರಾಹು ಬೃಹಸ್ಪತಿ ಸಂಧಿಶಾಂತಿ, ಇದನ್ನು ತಪ್ಪದೆ ಮಾಡಿಸಿ. 2027 ಜೂನ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ಗುರು ಲಾಭದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಲೈಫ್ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಒಳ್ಳೆಯದಾಗಲಿ. ಇನ್ನು ದಾವಣಗೆರೆಯಿಂದ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ರಾಜೇಶ್ ಅಂತ. ರಾಜೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಳಿಯನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/8/2017. 2/8/2017. ಟೈಮು 8:31 ಬೆಳಿಗ್ಗೆ 8:31. ಹೌದು. ಓಕೆ, ಏನ್ ಪ್ರಶ್ನೆ? ಅವನ ಆರೋಗ್ಯ ಸ್ವಲ್ಪ, ಅವನು ಹುಟ್ಟುವಾಗ್ಲೇ ಸ್ವಲ್ಪ ಅಸ್ತವ್ಯಸ್ತಾಗಿ ಸ್ವಲ್ಪ ಅಂಗವಿಕಲಾಗಿದ್ದಾನೆ. ಓಕೆ. ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ಒಂದು ಬಾಯಲ್ಲಿ ಜೊಲು ಬರ್ತಾ ಇರ್ತದೆ, ಆಮೇಲೆ ಕಾಲು ಎಳೆದಾಗ್ತಾನೆ, ಆರೋಗ್ಯ ಸಮಸ್ಯೆ ಇದೆ. ಅದು ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಬಹಳ ಬೇಜಾರಾಗ್ಬಿಟ್ಟಿದೆ ಅವನ ಬಗ್ಗೆ ನಂಗೆ. ಅದಕ್ಕೆ ಮಾತಾಡಿ ಸರ್. ಶಾಸ್ತ್ರಿ ನಮಸ್ಕಾರ. ನಮಸ್ಕಾರ ರಾಜೇಶ್. ನಮಸ್ತೆ ಶಾಸ್ತ್ರಿ. ನಮಸ್ತೆ. ನಮಸ್ಕಾರ. ಇದು ಜಾತಕದಲ್ಲಿ ಲಗ್ನಾಧಿಪತಿ ರವಿ ವ್ಯಯದಲ್ಲಿದ್ದಾನೆ. ಲಗ್ನದ ಅಧಿಪತಿ, ದೇಹದ ಅಧಿಪತಿ ದುಸ್ಥಾನದಲ್ಲಿದ್ದರೆ ಸಾಮಾನ್ಯವಾಗಿ ಈ ರೀತಿಯ ಒಂದು ಬಾಧೆಗಳು ಮತ್ತು ಅಲ್ಲಿ ಕುಜನ ಜೊತೆಗಿರತಕ್ಕಂಥದ್ದು ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ. ಅಷ್ಟೇ ಅಲ್ಲದೆ ಲಗ್ನಕ್ಕೆ ಶನಿ ದೃಷ್ಟಿಯೂ ಇದೆ. ಇದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸ್ಕೊಳ್ಬೇಕು. ಈ 2 ನಿಮಿಷದ ಕಾಲದಲ್ಲೇ ಇಷ್ಟೆಲ್ಲ ತೊಡಕಿರೋದು ಗೊತ್ತಾಗ್ತಾ ಇದೆ. ಹೀಗಿರುವಾಗ ಏನು ಮಾಡೋದು ಅಂದರೆ, ನಮ್ಮ ಕೈಯಲ್ಲಿ ಯಾವುದು ಇಲ್ಲವೋ ಅದು ಅತೀತವಾದ ಆ ವಿಧಿಯ ಕೈಯಲ್ಲಿರುತ್ತೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡಲಿ. ಪ್ರತಿ ಭಾನುವಾರ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಆ ತೀರ್ಥ ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡಿಸಿ. ಲಗ್ನಾಧಿಪತಿ ರವಿಯೇ ಆಗಿರೋದ್ರಿಂದ, ರವಿಗೆ ಈಶ್ವರನ ಆರಾಧನೆ ಹೇಳಿರೋದ್ರಿಂದ ಈಶ್ವರನ ಆರಾಧನೆ, ಶಿವಕವಚವನ್ನು ಕೇಳಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ, ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರೋಕ್ಷಣೆ, ತೀರ್ಥ ಸೇವನೆ ಮಾಡಿ. ಇದು ಕ್ರಮೇಣ ಒಂದಷ್ಟು ಕಾಲ ಬೇಕು. ಇದನ್ನು ಮಾಡಿಸಿ, 1 ವರ್ಷ ನಿರಂತರವಾಗಿ ಮಾಡಿಸಿ. ಭಗವಂತನ ಕೃಪೆ ಇದ್ದರೆ ಮೂಕಂ ಕರೋತಿ ವಾಚಾಲಂ ಪಂಕುಂ ಲಂಘಯತೆ ಗಿರಿಂ ಅಂತ ಹೇಳ್ತಾರಲ್ಲ. ಹೀಗಾಗಿ ಏನೇ ಸಮಸ್ಯೆ ಇದ್ರೂ ಅದನ್ನು ದಾಟುವ ಶಕ್ತಿ ಭಗವಂತ ಕರುಣಿಸಬೇಕು. ಈಶ್ವರನ ಆರಾಧನೆ ನಿರಂತರವಾಗಿ ಮಾಡಿ, ಅದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ. ಧನ್ಯವಾದಗಳು ರಾಜೇಶ್ ಅವರೇ. ಈಗ ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯಕ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 29/11/1995. 29/11/95. ಟೈಮು 95. ಸಮಯ 11 ಗಂಟೆ ರಾತ್ರಿ 11 ಗಂಟೆ. ಏನ್ ಪ್ರಶ್ನೆ ಕೇಳಬೇಕು ಮಗನ ಬಗ್ಗೆ? ಮೇಡಮ್, ಅವ್ರಿಗೆ ಮದುವೆ ಯಾವ್ದೋ ಫಿಕ್ಸ್ ಆಯ್ತಾ ಇಲ್ಲ ಮೇಡಮ್. ಓಕೆ, ಯಾವಾಗ ಮದುವೆ ಅಂತ ಮಾತಾಡಿ ಶಾಸ್ತ್ರಿ. ಶಾಸ್ತ್ರಿ. ಶ್ರೀನಿವಾಸ್ ನಾಯಕ್ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮಿ. ನಮಸ್ಕಾರ. ತಮ್ಮ ಮಾತಿನಲ್ಲಿ ದುಗುಡ, ಧಾವಂತ ಎರಡೂ ಇದೆ. ಮದುವೆ ಯಾವಾಗ ಆಗುತ್ತಪ್ಪ ಅಂತ ನೋಡಿ. ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿ ಮತ್ತು ಲಗ್ನಾಧಿಪತಿ ಚಂದ್ರ, ವಿವಾಹದ ಅಧಿಪತಿ ಶನಿ ಇಬ್ಬರು ಒಟ್ಟಾಗಿದ್ದಾರೆ ಅಷ್ಟಮದಲ್ಲಿ. ಅಷ್ಟಮ ಸ್ಥಾನ ಸ್ವಲ್ಪ ದುಸ್ಥಾನ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಕುಜನ ಭಕ್ತಿ ನಡೀತಾ ಇದೆ. ಒಂದು ಸಲ ನೀವು ನಿಮ್ಮ ಹತ್ತಿರದಲ್ಲಿ ಇದೆಯಲ್ಲ ಮಹದೇಶ್ವರ, ಮಲೆ ಮಹದೇಶ್ವರ ಸ್ವಾಮಿ, ಆ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಶನೈಶ್ಚರನ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾಗ ಈ ಮಲೆ ಮಹದೇಶ್ವರನ ಪ್ರಾರ್ಥನೆಯಿಂದ ತುಂಬ ಅನುಕೂಲ ಆಗುತ್ತೆ. ನೀವು ಒಂದು ಸಲ ಹೋಗಿ ಬನ್ನಿ. ಚಂದ್ರ ಶನೈಶ್ಚರ ಶಾಂತಿ ಮಾಡಿಸ್ಬೇಕು. ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನದಲ್ಲಿ ಕೇಳಿಕೊಂಡು ಚಂದ್ರ ಶನೈಶ್ಚರ ಶಾಂತಿ ಅದನ್ನು ಮಾಡಿಸಿ. ಇಲ್ಲ ಸ್ವಲ್ಪ ಅಕ್ಕಿ ಹಾಗೂ ಎಳ್ಳು ಇದನ್ನು ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಕೊಟ್ಟು ಬನ್ನಿ. ಹೀಗೆ 8 ಶನಿವಾರ ಇದನ್ನು ಮಾಡಿಸಿ ನಿಮ್ಮ ಹುಡುಗನ ಕೈಲಿ. ಅದರಿಂದ ಸಹಾಯ ಆಗುತ್ತೆ. ಆ ಮಧ್ಯೆ ಒಂದು ಸಲ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿ. ಮಹದೇಶ್ವರ ಸ್ವಾಮಿ ತುಂಬ ಭಕ್ತರನ್ನು ತುಂಬ ಪ್ರೀತಿಸ್ತಕ್ಕಂತಹ ದೈವ ಯಾರು ಅಂದರೆ ಅಲ್ಲಿದೆ. ಹೀಗಾಗಿ ಒಂದು ಸಲ ಹೋಗಿ ಪ್ರಾರ್ಥನೆ ಸಲ್ಲಿಸಿ ಬನ್ನಿ. ನಿಮ್ಮ ಕಣ್ಣೀರು ದುಗುಡ ಎಲ್ಲವನ್ನು ಒರೆಸ್ತಾನೆ ಮಹದೇಶ್ವರ. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ರಾಶಿಗಳ ಬಗ್ಗೆ ಗಮನ ಹರಿಸುವ ಸಮಯ. ತುಲಾ ರಾಶಿ, ವೃಶ್ಚಿಕ ಮತ್ತು ಧನು ರಾಶಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಈ 3 ರಾಶಿಗಳ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ನೋಡ್ರಿ.
ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂತಂದರೆ, ಕೃಷಿ ಜಲಕ್ಷೇತ್ರಗಳಲ್ಲಿ ವಿಶೇಷ ಲಾಭ ಕಾಣಬಹುದು. ಸ್ನೇಹಿತರು ಬಂಧುಗಳಲ್ಲಿ ಆತ್ಮೀಯತೆ ಚೆನ್ನಾಗಿರ್ತದೆ. ಶಾಪಿಂಗು, ಸಂಚಾರ ಇವುಗಳಲ್ಲಿ ಸಂತಸ ಕಾಣ್ತೀರ. ವೃತ್ತಿಯಲ್ಲೂ ಅಷ್ಟೇ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ತೃತೀಯ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸುತ್ತೆ. ಹುಷಾರಾಗಿರಿ. ಚೆನ್ನಾಗಿದೆ. ಆದರೆ ಬಂಧುಗಳಿಂದ, ಮಿತ್ರರಿಂದ ಸಹಾಯ, ಪ್ರೀತಿ ವಿಶ್ವಾಸಗಳು, ಆತ್ಮೀಯ ಒಡನಾಟಗಳು, ಹರಟೆ, ಮನೋರಂಜನೆ ಈ ರೀತಿಯಲ್ಲಿ ಒಂದು ರಜಾ ಹಾಕ್ಬಿಟ್ಟು ಎಲ್ಲೋ ಹೋಗ್ಬಿಡೋಣಪ್ಪ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಪ್ಲ್ಯಾನ್ ಮಾಡ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ. ಕರ್ಮಸ್ಥಾನದ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ, ಅವನು ಚತುರ್ಥದಲ್ಲಿದ್ದಾಗ ದಿಗ್ಬಲ ಅದು ಚಂದ್ರನಿಗೆ. ಹೀಗಾಗಿ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲಗಳನ್ನು, ಶುಭ ಫಲವನ್ನು ಕಾಣ್ತಕ್ಕಂಥದ್ದು. ಚಂದ್ರನ ದೃಷ್ಟಿ ಎಲ್ಲಿಗಿದೆಯಪ್ಪ ಅಂದರೆ ವೃತ್ತಿಗೆ ಇದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಇದೆ. ಆದರೂ ಸ್ವಲ್ಪ ಎಚ್ಚರಿಕೆ ಇರಲಿ. ಮೈ ಮರೆತಕ್ಕಂಥ ಸಾಧ್ಯತೆ ಇರುತ್ತದೆ ಮಾತು ಬರವಣಿಗೆಗಳಿಂದಾಗಿ. ಯಾರು ಮಾತನ್ನು ಬರವಣಿಗೆಯನ್ನು ನಚ್ಕೊಂಡಿದ್ದಾರೋ ಅಂಥ ಕೆಲಸಗಳಲ್ಲಿರೋ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಉದರ ಸಂಬಂಧಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು. ತಾಯಿ ಮಕ್ಕಳಲ್ಲಿ ಮನಸ್ತಾಪ ಬರುವ ಸಾಧ್ಯತೆ. ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ. ಶುಭ ಚಿಂತನೆ, ಸಜ್ಜನರ ಭೇಟಿ ಇದೆಲ್ಲ ಚೆನ್ನಾಗಿದೆ. ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ತಾಯಿ ಮಕ್ಕಳ ಬಾಂಧವ್ಯ ಸ್ವಲ್ಪ ತೊಡಕಾಗಬಹುದು. ಉದರ ಸಂಬಂಧಿ ಅಬ್ಡೊಮೆನ್ ರಿಲೇಟೆಡ್ ಆಗಿರತಕ್ಕಂತಹ ಸಮಸ್ಯೆಗಳು ಉಂಟಾಗಬಹುದು. ಇಂಟೆಸ್ಟೈನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಹುಷಾರು. ನೀರಿನ ವಿಕಾರ, ಯಾವುದನ್ನು ನಾವು ವಾಟರ್ ಇನ್ಫೆಕ್ಷನ್ ಅಂತೀವೋ ಆ ರೀತಿಯಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಅದರ ಹೊರತಾಗಿ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ದುರ್ಗಾ ಕವಚ ಹೇಳ್ಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ತುಂಬ ಸಹಾಯ ಮಾಡುತ್ತೆ. ಇದನ್ನು ಪ್ರತಿ ದಿವಸ ಹೇಳಿಕೊಂಡ್ರೂ ಒಳ್ಳೆಯದೇ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಸಹೋದರ ಸೇವಕರಿಂದ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಶೌರ್ಯ ಸಾಹಸ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಧನಲಾಭ ಸಹಕಾರ ಚೆನ್ನಾಗಿದೆ. ಬುದ್ಧಿ ಮಂಕಾಗ್ಬಿಡುತ್ತೆ. ಪಂಚಮ ಸ್ಥಾನದಲ್ಲಿ ಶನಿಮಾಂದಿಯರು ಸೇರಿದಾಗ ಆಲಸ್ಯ ಬರುತ್ತೆ. ಯಾವ ಕೆಲಸನೂ ಬೇಡ, ನಾಳೆ ಮಾಡೋಣ, ಆಮೇಲೆ ಮಾಡೋಣ ಮತ್ತು ಮುಗಿದೇ ಹೋದ ಸಮಯ ಆ ರೀತಿ ಆಗುವ ಸಾಧ್ಯತೆ ಇದೆ. ಅದು ಮಂಗಳವಾರ ಬುಧವಾರ ಅಂತೂ ಅತಿಯಾಗಿ ಕಾಡುತ್ತೆ. ತನ್ಮೂಲಕ ಕೆಲಸಗಳಲ್ಲಿ ಹಾನಿ ಕಾಣಬೇಕಾಗುತ್ತೆ. ಹುಷಾರು, ಎಚ್ಚರ ವಹಿಸಿ. ಮಕ್ಕಳ ವಿಚಾರದಲ್ಲೂ ಅಷ್ಟೇ. ಮಕ್ಕಳಿಂದಾಗಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಆ ಬಾಂಧವ್ಯ ಸ್ವಲ್ಪ ಹಾಳಾಗುತ್ತೆ, ಕಿರಿಕಿರಿ ಆಗುತ್ತೆ, ಕೋಪ ತಾಪ ಇವುಗಳಿಗೆ ಕಾರಣವಾಗಬಹುದು. ಹೀಗಾಗಿ ಅದರ ಕಡೆ ಗಮನ ಇರಲಿ. ಕೆಲಸ ಕಾರ್ಯಗಳಲ್ಲಿ ಏನಾಗುತ್ತೆ, ಅಲ್ಲಿ ಚೆನ್ನಾಗಿದೆ. ಕರ್ಮಾಧಿಪತಿ ಚೆನ್ನಾಗಿ ಧನಸ್ಥಾನದಲ್ಲಿದ್ದಾಗ ಹಣಕಾಸಿಗೇನೂ ಕೊರತೆ ಆಗಲ್ಲ, ಹಣ ಬಂದು ಬೀಳ್ತಾ ಇರುತ್ತೆ. ಆದರೆ ಭಾವನೆಗಳಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಪ್ರಯಾಣದಲ್ಲಿ ಹುಷಾರಾಗಿರಬೇಕು. ಸ್ತ್ರೀಯರು ಬಹಳ ಮುಖ್ಯವಾಗಿ. ಆಲಸ್ಯ, ಮಂದಬುದ್ಧಿ ಕೂಡ ಇದೆ. ಅದು ಚಂದ್ರನಿಂದಾಗಿ, ಒಂದು ಮಾಂದಿಯಿಂದಾಗಿ ಸಮಸ್ಯೆ ಆದರೆ ಒಂದು ಚಂದ್ರ ಅಂತೂ ಈ ವಾರ ಇಡೀ ನಿಮಗೆ ಆಲಸ್ಯ ಕಾಡಿಬಿಡುತ್ತೆ, ಆವರಿಸುತ್ತೆ. ಹೇಗೆ ಈಗ ವಾತಾವರಣವನ್ನು ಚಳಿ ಇಬ್ಬನಿ ಅದು ಕಬದಿದೆಯೋ ಆ ರೀತಿಯಲ್ಲಿ ನಿಮಗೆ ಆಲಸ್ಯ ಕಬದು ಬಿಡುತ್ತೆ. ಆ ರೀತಿಯಲ್ಲಿ ಇರ್ತದೆ. ವೃತ್ತಿಯಲ್ಲಿ ಮಾತಿನ ಘರ್ಷಣೆಗಳು ಬರಬಹುದು, ಸ್ವಲ್ಪ ಹುಷಾರು. ಕುಟುಂಬ ಘರ್ಷಣೆ ಕೂಡ ಹೇಳ್ತಾ ಇದೆ. ಗಂಟಲು ಕಿವಿ ಬಾಧೆಗಳನ್ನು ಸೂಚಿಸ್ತಾ ಇದೆ. ಎಚ್ಚರಿಕೆ ಬೇಕು. ಈ ವಾರ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಎಚ್ಚರಿಕೆ ಗಮನ ತಗೋಬೇಕು. ತಪ್ಪದೇ ವೃಶ್ಚಿಕ ರಾಶಿಯವರು ನರಸಿಂಹ ಕವಚ ಹೇಳ್ಕೊಳ್ಳಿ. ನರಸಿಂಹ ಸನ್ನಿಧಾನ ತುಳಸಿ ಸಮರ್ಪಣೆ ಮಾಡಿ ಕವಚ ತಪ್ಪದೇ ಹೇಳ್ಕೊಳ್ಳಿ. ನರಸಿಂಹ ಕವಚ ಬೇಕು ಈ ವಾರ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಸಮೃದ್ಧ ಭೋಜನ, ವಿದ್ಯಾರ್ಥಿಗಳಿಗೆ ಕೌಶಲ್ಯ ಪ್ರದರ್ಶನ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹೃದಯ ಬಾಧೆ, ಜಲಕಂಟಕಗಳು, ನೀರಿನ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಮನೆಯಲ್ಲೇ ನೀರಿನ ಬಾಧೆಯೋ ಅಥವಾ ನೀರಿನಿಂದ ಜಾರಿ ಬಿದ್ದುಬಿಡ್ತಕ್ಕಂಥದ್ದು, ಈ ರೀತಿಯ ಅಂತೂ ನೀರಿನಿಂದ ನಿಮಗೆ ಈ ರೀತಿ ಈ ಒಂದು ವಾರದಲ್ಲಿ ಸ್ವಲ್ಪ ತೊಡಕುಗಳನ್ನ, ವಾರದ ಆದಿಯಲ್ಲದು ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಬೇಕು. ಚೆನ್ನಾಗಿದೆ. ಕುಟುಂಬ ಸೌಖ್ಯ ಚೆನ್ನಾಗಿದೆ. ಮಾತಿನ ಪ್ರಾಜ್ಞಶ್ಚ ಶಶಿ ಅಂತ ಪ್ರಜ್ಞೆಯಿಂದ ಮಾತಾಡ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಮಾತಾಡ್ತಕ್ಕಂಥದ್ದು, ಜಾಣ್ಮೆಯಿಂದ ಕಾರ್ಯ ಸಾಧನೆ ಮಾಡೋದು ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ ಈ ವಾರದಲ್ಲಿ. ಯಾವುದೋ ಎಕ್ಸಾಮ್ ಇದ್ದರೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮುಗಿಸಿ ಬರೆದು ಒಳ್ಳೆ ಗುಡ್ ಅಂತ ಅನ್ನಿಸ್ಕೊಳ್ಳೋದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವಾರಾಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ಸ್ವಲ್ಪ ನೀರಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ವಾರಾಂತ್ಯದಲ್ಲೂ ಚಂದ್ರ ಶನಿ ಒಟ್ಟಾಗಿ ಬಿಡ್ತಾರೆ. ಹೀಗಾಗಿ ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲೋ ಅಥವಾ ಇನ್ನೆಲ್ಲೋ ಅಂತೂ ನೀರಿರೋ ಕಡೆ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಅಲೆದಾಟ ಇದೆ ಸ್ವಲ್ಪ ಮಟ್ಟಿಗೆ. ವ್ಯಯ, ಖರ್ಚು, ಅಲೆದಾಟ, ವೃತ್ತಿ ಸಂಬಂಧಿ ಅಲೆದಾಟಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಹೀಗಾಗಿ ಕೆಲಸದ ನಿಮಿತ್ತ ಅಲೆದಾಟ ಅದು ನಿಮಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ ಒಂದು ರೀತಿಯಲ್ಲಿ. ಕೃಷಿ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಆರೋಗ್ಯ ಸಮಸ್ಯೆ, ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ನಿಮಗೂ ಕೂಡ ವಾರದ ಅಂತ್ಯದಲ್ಲಿ ಏನಾಗುತ್ತೆ, ಚಂದ್ರ ರಾಹು ಕೂಡ ತೃತೀಯದಲ್ಲಿರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಾಗಿ ಗಮನ ಇರಲಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ
ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ ನೀವು, ಅದು ತುಂಬ ಸಹಾಯವಾಗುತ್ತೆ. ದುರ್ಗಾ ಕವಚವನ್ನು ಹೇಳ್ಕೊಳ್ಬಹುದು, ಅದು ಸಹಾಯವಾಗುತ್ತೆ. ನಾಗ ಕವಚವನ್ನು ಹೇಳ್ಕೊಳ್ಬಹುದು, ಅದು ಸಹಾಯ ಆಗುತ್ತೆ. ಯಾವುದು ಸುಲಭ, ಯಾವುದು ಹಿತ, ನಿಮಗೆ ಯಾವುದು ಇಷ್ಟ ಆ ದೇವತಾ ಸ್ತುತಿಯನ್ನು ಮಾಡಿ. ಇದು ಧನುವರೆಗಿನ ಫಲಫಲ. ಒಬ್ರು ಕಾಲರ್ ಇದ್ದಾರೆ, ಹಾಸನದಿಂದ ನಿರಂಜನ್ ಕರೆ ಮಾಡಿದ್ದಾರೆ. ನಮಸ್ತೆ ನಿರಂಜನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 25/11/2000 ಮ್ಯಾಮ್. 25/11/2000. 2000. ಓಕೆ. ಟೈಮು ರಾತ್ರಿ 11:33. ಓಕೆ. ನಿಮ್ಮ ಪ್ರಶ್ನೆ? ಮೇಡಮ್ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಮಾತಾಡಿ ಸರ್, ಶಾಸ್ತ್ರಿಗಳಿದ್ದಾರೆ. ನಿರಂಜನ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಕೆಲಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು ಹೌದು ಗುರು. ನೋಡಿ, ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಯಾರು ಕೆಲಸವನ್ನು ಕೊಡಬೇಕೋ, ನಿಮಗೆ ತಂದು ಕೊಡಬೇಕೋ, ಅದಕ್ಕೆ ಒಂದು ಗ್ರಹ ಸೂಚನೆ ಇರುತ್ತದೆ. ಆ ಗ್ರಹ ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ದ್ವಿಕ್ಷೇತ್ರೆ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತು. ಶತ್ರು ಕ್ಷೇತ್ರಗಳಲ್ಲಿದ್ದಾಗ ಕೆಲಸ ಎಷ್ಟು ಪ್ರಯತ್ನ ಪಟ್ಟರೂ ಆಗದೆ ಹೋಗ್ತಕ್ಕಂಥದ್ದು, ಕೆಲಸ ಆದರೆ ಸಮಾಧಾನ ಸಿಗದೆ ಹೋಗ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳನ್ನು ಉಂಟು ಮಾಡುತ್ತದು. ಹೀಗಾಗಿ ಇದಕ್ಕೆ ಏನು ಪರಿಹಾರ ಅಂದರೆ, ನರಸಿಂಹ ಸನ್ನಿಧಾನಕ್ಕೆ ಪ್ರತಿ ಈ ಬುಧವಾರ ನರಸಿಂಹ ಸನ್ನಿಧಾನಕ್ಕೆ ಬುಧವಾರ ನೀವು ಸ್ವಲ್ಪ ತೊಗರಿ ಕಾಳು ಸಮರ್ಪಣೆ ಮಾಡಿ. ಪ್ರತಿ ಬುಧವಾರ ಹೀಗೆ 12 ಬುಧವಾರ ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿ ನೋಡಿ, ಪ್ರಯತ್ನ ಮಾಡಿ. 12 ವಾರದಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಬರುತ್ತೆ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ನಿರಂಜನ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಕೊನೆಯ 3 ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಸಮಯ. ಮಕರ, ಕುಂಭ, ಮೀನ. ಶಾಸ್ತ್ರಿ ಮಕರ ರಾಶಿಯವರಿಗೆ ನೋಡೋಣ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಸಂಚಾರ ನಡೀತಾ ಇದೆ. ವ್ಯಾಪಾರಿಗಳು ಬಹಳ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ. ಇಕ್ಷು ಕ್ಷೀರ ವಿಕಾರ ವಸ್ತ್ರ ಕುಸುಮ ಕ್ರೀಡಾತಿಲಾನ್ನ ಶ್ರಮೈಹಿ ಅಂತ ಚಂದ್ರನಿಂದ ಬರತಕ್ಕಂತಹ ಯಾವ್ಯಾವುದು ಫಲ ಅನ್ನೋದನ್ನು ಸೂಚಿಸುತ್ತೆ ಶಾಸ್ತ್ರ. ವರಾಹ ಮಿಹಿರ್ ಮಾತದು. ಹೀಗಾಗಿ ಈ ಇಕ್ಷಿಗೆ ಸಂಬಂಧಿಸಿರ್ತಕ್ಕಂಥದ್ದು ನಾನಾಗಲೇ ಹೇಳಿದ್ನಲ್ಲ, ಒಂದು ಕರ್ಕಟಕ ರಾಶಿಯವರೆಗೂ ಹಾಗೆ ಇರ್ತದೆ. ಮೇಷರಾಶಿವರೆಗೂ ಅಂಥ ಕ್ಷೇತ್ರಗಳ ವಿಶೇಷ ಫಲ ಬರಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ನಿಮಗೂ ಕೂಡ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಅನುಕೂಲ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗಿನ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದು ಮಾಂದಿ ಶನಿ ಒಟ್ಟಾಗಿದ್ದಾಗ ಸ್ವಲ್ಪ ಶೌರ್ಯ, ಸಾಹಸ ಇದು ನಿಮಗೆ ತೊಂದರೆ ಮಾಡಿಬಿಡುತ್ತೆ, ಮುಳು ಮಾಡುತ್ತೆ. ಹುಂಬತನ ಅಂತೀವಲ್ಲ, ಅದರಿಂದಾಗಿ ತೊಂದರೆ ಆಗಿಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಹುಷಾರು. ಆ ಮಟ್ಟಿಗೆ ಸ್ವಲ್ಪ ಅಷ್ಟು ಧೈರ್ಯ ಒಳ್ಳೆಯದಲ್ಲ ಈ ಒಂದು ವಾರದಲ್ಲಿ. ಅದರಲ್ಲೂ ಮಂಗಳವಾರ ಬುಧವಾರ ನಿಮ್ಮ ಏನು ಹುಚ್ಚುತನ ಆಗಿಬಿಡುತ್ತೆ, ಅದರಿಂದ ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು. ನಿಮ್ಮಲ್ಲಿ ಬಲ ಇದೆ, ಕ್ಷಮಾ ಶಕ್ತೋ ಅಂತ. ಶಕ್ತಿ ಇದ್ದಾಗ ನಾವು ಕ್ಷಮಾಗುಣ, ತಾಳ್ಮೆ ಗುಣ ಬೆಳೆಸ್ಕೊಳ್ಬೇಕು. ಅದನ್ನು ಅಂಥದ್ದೆಲ್ಲ ಅರಿವು ವಿವೇಕವನ್ನು ತಂದುಕೋಬೇಕಾಗತ್ತೆ. ಗಮನ ಇರಲಿ. ವೃತ್ತಿಯಲ್ಲೆಲ್ಲ ಅಲ್ಲಿ ಪರಿಶ್ರಮ ಇದೆ. ಕರ್ಮಾಧಿಪತಿ ವಸ್ತುತಃ ವ್ಯಯದಲ್ಲಿರುವಾಗ ಸ್ವಲ್ಪ ಹೆಚ್ಚಿನ ಶ್ರಮ, ತೊಡಕು, ಹೆಚ್ಚಿನ ಕೆಲಸ ನಿಮಗೆ ಬಂದು ಬೀಳುತ್ತೆ. ಅದನ್ನು ನೀವು ಒಳ್ಳೆಯದಾಗಿ ತಗೋಬೇಕು. ಯಾಕೆ ನಿಮ್ಮ ಬಳಿಗೆ ಅಷ್ಟು ಬರ್ತಾ ಇದ್ದರೆ ನೀವು ಮಾಡೋ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೇನು ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ದೂರ ಪ್ರಯಾಣ ಎಲ್ಲ ಇದೆ. ವಾರಾಂತ್ಯದಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಸ್ವಲ್ಪ ತಕರಾರುಗಳು ಬರಬಹುದು. ಸ್ತ್ರೀಯರಿಗೆ ಹಣಕಾಸಿನ ತೊಂದರೆಗಳು ಬರಬಹುದು. ಹುಷಾರು, ಗಮನ ಇರಲಿ. ಸ್ವಲ್ಪ ಈ ವಾರ ನಿಮಗೆ ಹೇಗಿದೆಯಪ್ಪ ಅಂದರೆ ಸ್ವಲ್ಪ ವೀಕ್ ಆಗಿದೆ. ಯಾರು ತುಂಬ ಆಪ್ತರು ಅಂದ್ಕೋತೀರೋ ಅವರಿಂದಲೇ ಸ್ವಲ್ಪ ತೊಂದರೆ ಬಂದುಬಿಡ್ತದೆ. ಅದು ಅವರಿಗಾಗಿ ಒಂದು ನಷ್ಟ, ವ್ಯಥೆ ಅನುಭವಿಸಬೇಕಾದ ಪರಿಸ್ಥಿತಿ ಬರಬಹುದು. ಈ ರೀತಿಯಲ್ಲಿದೆ. ಏನು ಅಂದರೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ. ಆ ಮಟ್ಟಿಗಿನ ಒಂದು ಸಮಾಧಾನ ಇದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಅದನ್ನು ನೋಡ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬಹುದು. ಪ್ರಾರ್ಥನೆ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ನವಗ್ರಹ ಸ್ತುತಿ ಹೇಳ್ಕೊಳ್ಳಿ. ಯಾಕೆಂದರೆ ಎಲ್ಲ ಗ್ರಹಗಳಿಂದಲೂ ಸ್ವಲ್ಪ ಇಂಥ ಸೂಚನೆ ಇದ್ದಾಗ ನವಗ್ರಹ ಸ್ತುತಿ, ನವಧಾನ್ಯ ದಾನ ಮಾಡ್ತಕ್ಕಂಥದ್ದು ಈಶ್ವರ ಸನ್ನಿಧಾನಕ್ಕೆ ಅಥವಾ ಶನೈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಸಮರ್ಪಣೆ ಮಾಡೋದು, ಇದೆಲ್ಲ ಒಳ್ಳೆಯದು ಮಾಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಶುಭಫಲ ಚೆನ್ನಾಗಿದೆ, ಶುಭಫಲವಾಗಿದೆ. ನೀವು ಸ್ತ್ರೀಯರಿಗೆ ಸ್ವಲ್ಪ ಅಲದಾಟ, ಸ್ವಲ್ಪ ಹೆಚ್ಚಿನ ಓಡಾಟದಿಂದಾಗಿ ಕಾಲಿನ ಬಳಲಿಕೆ, ನೋವು ಇವುಗಳೆಲ್ಲ ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ ಕಾಣ್ತಕ್ಕಂಥದ್ದು, ಸಾಲ ಮಾಡ್ಕೊಂಡು ವ್ಯಯ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಕ್ಕಂಥದ್ದು. ಹೇಗಾದರೆ ಷಷ್ಠಾಧಿಪತಿ ಚಂದ್ರ, ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕುಗಳಾಗಬಹುದು. ಗಮನ ಇರಲಿ. ಆದರೆ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಲಾಭದಲ್ಲಿದ್ದಾಗ ತುಂಬ ಚೆನ್ನಾಗಿರ್ತದೆ. ಕೆಲಸದಲ್ಲಿ ಏನು ತೊಂದರೆ ಇರೋದಿಲ್ಲ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಸ್ವಲ್ಪ ಮಾತಿನ ವಿಚಾರದಲ್ಲಿ ಹುಷಾರಾಗಿರಬೇಕು. ಅಲ್ಲಿ ಶನಿ ಮಾಂದಿ ಒಟ್ಟಾಗಿದ್ದರೆ ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ಒರಟು ಮಾತು ಬಂದುಬಿಡುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ. ದೊಡ್ಡವ್ರ ಜೊತೆಗೆ ಜಗಳ, ತಕರಾರು, ಕುಟುಂಬದವ್ರ ಜೊತೆಗೆ ಅಂಥವ್ರ ಜೊತೆಗೆ ಸ್ವಲ್ಪ ಏನೋ ಘರ್ಷಣೆಗಳು ಬಂದುಬಿಡೋ ಸಾಧ್ಯತೆ ಕೂಡ ಇದೆ. ಗಮನ ಇರಲಿ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಯಥಾ ಪ್ರಕಾರ ಅನುಕೂಲ ಚೆನ್ನಾಗಿದೆ, ಅದರಲ್ಲೇನು ಆತಂಕ ಇಲ್ಲ. ಆದರೆ ಆರೋಗ್ಯ ಮಟ್ಟಿಗೆ ಸ್ವಲ್ಪ ಹುಷಾರು. ವ್ಯತ್ಯಾಸ ಆಗಿಬಿಡುತ್ತೆ.
ತಲೆನೋವು, ಊರ್ಧ್ವ ರೋಗ ಅಂದರೆ ತಲೆಗೆ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಹಲ್ಲಿಗೆ ಸಂಬಂಧಿಸಿರ್ತಕ್ಕಂಥ ನೋವುಗಳು ಬರಬಹುದು. ಈ ರೀತಿಯ ಬಾಧೆ ನಿಮ್ಮನ್ನು ಕಾಡುತ್ತೆ. ಔಷಧ ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಸಹಾಯ ಚೆನ್ನಾಗೇ ಇದೆ. ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿ ಇರೋರಿಗಂತೂ ತುಂಬ ಚೆನ್ನಾಗಿದೆ, ಪೆಟ್ರೋಲ್ ಬಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಯಾವುದನ್ನು ನಾವು ಆಟೋಮೊಬೈಲ್ಸ್ ಅಂತೀವಲ್ಲ ಅವುಗಳಲ್ಲಿ ತುಂಬ ಚೆನ್ನಾಗಿ ಬಹಳ ವಿಶೇಷವಾದ ಲಾಭಗಳಿಗೆ ಅವಕಾಶ ಇದೆ ಕುಂಭರಾಶಿಯವರಿಗೆ. ಪ್ರಾರ್ಥನೆಗೆ ಏನಪ್ಪ ಅಂದರೆ ದುರ್ಗಾ ಕವಚ ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಎರಡೂ ಒಳ್ಳೆಯದು. ದುರ್ಗಾ ಕವಚ ಅದು ನಿಮ್ಮನ್ನು ಆರೋಗ್ಯವನ್ನು ಕಾಪಾಡುತ್ತೆ, ತಪ್ಪದೆ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಬಲ ಚೆನ್ನಾಗಿದೆ, ಅನುಕೂಲ ಇದೆ. ಸ್ತ್ರೀಯರಿಗೆ ಲಾಭ, ಹಿರಿಯರ ಸಹಕಾರ, ಸಲಹೆ ಸಿಗುತ್ತೆ, ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ನೋಡಿ, ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದು ಮಂಗಳವಾರ ಬುಧವಾರದ ಮಟ್ಟಿಗೆ ಸ್ವಲ್ಪ ವಾತ ಸಂಬಂಧಿ ತೊಂದರೆಗಳು ಉಂಟಾಗಬಹುದು, ಸ್ವಲ್ಪ ಹುಷಾರು, ಗಮನ ಇರಲಿ. ಬಂಧು ಮಿತ್ರರಲ್ಲಿ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಜೊತೆಗೆ ಸ್ನೇಹಿತರ ಉಪಕಾರ, ಅವರ ಜೊತೆಗೆ ಇರತಕ್ಕಂತಹ ಸ್ನೇಹ ಇದೆಲ್ಲ ತುಂಬ ನಿಮಗೆ ಸ್ವಲ್ಪ ಹಿತ ವಾತಾವರಣ. ಬಂಧುಗಳ ಜೊತೆಗೂ ಚೆನ್ನಾಗಿರ್ತದೆ. ಏನು ಪ್ರಯಾಣ ವಿಹಾರ ಇದರಿಂದಲೂ ಮನಸ್ಸಿಗೆ ಹಿತ, ಆ ರೀತಿಯ ಒಂದು ಫಲ ಕೂಡ ನಿಮ್ಮ ಈ ವಾರದಲ್ಲಿ ಕಾಣ್ತೀರ, ಚೆನ್ನಾಗಿದೆ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಕಿರಿಕಿರಿ, ಹಿನ್ನಡೆ ಇದೆ, ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಅಧಿಕ ವ್ಯಯ, ಅಲೆದಾಟ ಇದೆ. ಸ್ತ್ರೀಯರಿಗೆ ಮನೋವ್ಯಥೆ, ಮಕ್ಕಳಿಂದಾಗಿ ಮನೋವ್ಯಥೆ ಬರತಕ್ಕಂಥದ್ದು, ಹುಷಾರು. ಅಧಿಕಾರದ ವಿಚಾರದ ಸ್ವಲ್ಪ ಘರ್ಷಣೆಗಳು. ಅಲ್ಲಿ ಕೊನೆಯಲ್ಲಿ ಮಾಂದಿ ಸಂಚರಿಸುತ್ತೆ ಕರ್ಮಸ್ಥಾನದಲ್ಲಿ, ಅಲ್ಲೆಲ್ಲ ಕುಜ ರವಿ ಎಲ್ಲ ಬೆಂಕಿ ಗ್ರಹಗಳೇ ಇದ್ದಾಗ ಸ್ವಲ್ಪ ತೊಡಕುಗಳು ಸಂಭವಿಸಬಹುದು, ಘರ್ಷಣೆಗಳಾಗಬಹುದು, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಶಿವ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ಮನೋವ್ಯಥೆಯನ್ನು ಕಳೆಯುತ್ತೆ, ಆರೋಗ್ಯವನ್ನು ತಂದುಕೊಡುತ್ತೆ. ಎರಡೂ ರೀತಿಯಲ್ಲಿ ಶುಭ ಫಲ ಇದರಿಂದ. ಹೀಗಾಗಿ ಶಿವ ಪ್ರಾರ್ಥನೆ ಮಾಡಿ. ಎಸ್, ಇವಿಷ್ಟು 12 ರಾಶಿಗಳ ಇಡೀ ವಾರದ ಫಲಾಫಲ ಏನು ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ, ಮಂತ್ರ ಪರಿಹಾರದ ಸಮಯ. ಯಾವ ಮಂತ್ರವನ್ನ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ನೋಡೋಣ. ಶಾಸ್ತ್ರಿಗಳೇ, ಈ ವಾರದಲ್ಲಿ ಒಂದು ಕೃಷ್ಣ ಮಂತ್ರ ನೋಡೋಣ. ದಾಂಪತ್ಯದಲ್ಲಿ ಕಿರಿಕಿರಿ, ಸಮಸ್ಯೆ, ಅಸಮಾಧಾನ ಏನೋ ಅನ್ನಿಸ್ತಪ್ಪ ಅಂದರೆ ಅವರು ಈ ಮಂತ್ರ ಹೇಳ್ಕೊಂಡ್ರೆ ಕೃಷ್ಣನಿಂದಾಗಿ ಅನುಕೂಲ ಆಗುತ್ತೆ ಅಂತ. ಕೃಷ್ಣ ಪ್ರೀತಿ ಪ್ರೇಮಗಳಿಗೆ ಆದರ್ಶ ಮೂರ್ತಿ ಅಲ್ವಾ? ಗಮನಿಸಿ ಮಂತ್ರವನ್ನು. ರುಕ್ಮಿಣಿ ಕೇಲಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಅವಾಪ್ತ ತುಳಸಿ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತುಳಸಿ ಹಾಗೂ ಗಂಧ ಸಮರ್ಪಣೆ ಮಾಡಿ ಕೃಷ್ಣ ಪ್ರಾರ್ಥನೆ ಮಾಡ್ತಾ ಈ ಮಂತ್ರವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಮನೆಯಲ್ಲೇ ಕೃಷ್ಣನ ಫೋಟೋ ಇದೆ ಅಥವಾ ಏನೋ ವಿಗ್ರಹ ಇದೆ ಅಂದರೆ ಅಲ್ಲೇ ಗಂಧ ಸಮರ್ಪಣೆ ಮಾಡಿ, ತುಳಸಿ ಸಮರ್ಪಣೆ ಮಾಡಿ ನಮಸ್ಕಾರ ಹಾಕಿ ಮಂತ್ರ ಹೇಳಿಕೊಂಡ್ರೆ ಎಷ್ಟು ಬಾರಿ? 108 ಬಾರಿ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಎಸ್ ಶಾಸ್ತ್ರಿಗಳೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ಜಾತಕ ಫಲ ಕಾರ್ಯಕ್ರಮ ಅಂತೂ ಪ್ರತಿದಿನ ಬೆಳಿಗ್ಗೆ 6:30ಕ್ಕೆ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.